ಹಲೋ, ಹೇಗಿದ್ರೆ ಎಲ್ರು? ವೆಲ್ಕಮ್ ಟು PW ಕನ್ನಡ. ನಾನು ಚೈತ್ರ ಅಂಡ್ ಇವತ್ತಿನ ಸೆಷನ್ ಅಲ್ಲಿ ಸೆಕೆಂಡ್ PUC ಫಿಕ್ಸ್ ಕ್ವೆಶನ್, ಫಿಕ್ಸ್ ಕಾನ್ಸೆಪ್ಟ್ಸ್ ಯಾವ್ದೆಲ್ಲ ಅಂತ ನೋಡೋಣ. ವೆರಿ ಕ್ವಿಕ್ಲಿ ಐ ವಿಲ್ ಜಸ್ಟ್ ಶೋ ಇಟ್ ಟು ಯು. So let us start with the very first chapter, sexual reproduction in flowering plants, structure of the pollen grain. ಇದನ್ನ ಕರೆಕ್ಟ್ ಆಗಿ ನೋಡ್ಕೊಂಡು ಹೋಗಿ. ಸ್ಟ್ರಕ್ಚರ್ ಆಫ್ ದ ಪೋಲಿನ್ ಗ್ರೇನ್ ಅಲ್ಲಿ ನಿಮ್ಗೆ ಎಕ್ಸೈನ್, ಇಂಟೈನ್ ಅಂಡ್ ಹೇಗೆ ಎಕ್ಸಾಕ್ಟ್ಲಿ ಮೈಕ್ರೋಸ್ಪೋರ್ ಫಾರ್ಮೇಶನ್ ಆಗುತ್ತೆ ಅದನ್ನ ಎಲ್ಲ ಮೆನ್ಷನ್ ಮಾಡ್ತಾರೆ, ಅಲಾಂಗ್ ವಿತ್ ದ ಸೆಕ್ಷನ್ ಆಫ್ ದಿ ಆಂಥರ್. ಪ್ಲೀಸ್ ಅದನ್ನ ಕೂಡ ನೋಡ್ಕೊಂಡು ಹೋಗಿ. ಅಂಡ್ ದೆನ್ ವಿ ಕಮ್ ಟು ಮೇಲ್ ಗೆಮಿಟೋಫೈಟ್, ಅಂದ್ರೆ ಪೋಲೆನ್ಸಿನ ಒಳಗಡೆ ಇರುವಂತಹ ವೆಜಿಟೇಟಿವ್ ಅಂಡ್ ಜನರೇಟಿವ್ ಸೆಲ್. ಜನರೇಟಿವ್ ಸೆಲ್, ಹೌ ಇಟ್ ಫಾರ್ಮ್ಸ್ ದ ಟೂ ಮೇಲ್ ಗೆಮೀಟ್ಸ್, ಅದನ್ನ ಅಂಡ್ ವೆಜಿಟೇಟಿವ್ ಮತ್ತೆ ಜನರೇಟಿವ್ ಸೆಲ್ ಇರುವಂತಹ ಮಧ್ಯದಲ್ಲಿರುವಂತಹ ವ್ಯತ್ಯಾಸವನ್ನ ಕೂಡ ದಯವಿಟ್ಟು ನೋಡ್ಕೊಂಡು ಹೋಗಿ. ಐ ಆಮ್ ಹಿಯರ್ ಟು ಟೆಲ್ ಯು ಇಂಪಾರ್ಟೆಂಟ್ ಕ್ವೆಶನ್ಸ್, ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅಂಡ್ ಬೇಸ್ಡ್ ಆನ್ ಲಾಸ್ಟ್ ಫ್ಯೂ ಇಯರ್ಸ್ ಏನೆಲ್ಲ ಇಂಪಾರ್ಟೆಂಟ್ ಅಂತ ಮೆನ್ಷನ್ ಮಾಡ್ತಾ ಇದ್ದೀನಿ. ಇದರಿಂದ ನೀವು ಒಂದು ಅಥವಾ you can expect good number of questions from this entire video. Okay. Megasporangium, basically ovule, and exactly hege megaspore forms the embryo sac, and the diagram of embryo sac tumba important agutte. Idanna kuda nodkondu hogi. I've put all the material how the megaspore mother cell undergoes meiosis and so on. A process anna correct agi nodkondu hogbeku. I've also put questions, I'll just show it to you. ಫಿಮೇಲ್ ಗೆಮಿಟೋಫೈಟ್ ಇನ ಸ್ಟ್ರಕ್ಚರ್ ಅಂದ್ರೆ ಎಂಬ್ರಿಯೋ ಸ್ಯಾಕ್ ನ ಸ್ಟ್ರಕ್ಚರ್ ಅನ್ನ ನೋಡ್ಕೊಂಡು ಹೋಗಿ ಅಂತ ಹೇಳಿದ್ದೆ. ದಿಸ್ ಆಲ್ಸೋ ಕಮ್ಸ್. ದೆನ್ ಯು ಹ್ಯಾವ್ ಔಟ್ ಬ್ರೀಡಿಂಗ್ ಡಿವೈಸಸ್ ಅಲ್ಲಿ ಯೂನಿಸೆಕ್ಷುಯಾಲಿಟಿ, ಡೈಕೋಗ್ಯಾಮಿ, ಹೆಟರೋಸ್ಟೈಲಿ, ಸೆಲ್ಫ್ ಸ್ಟೆರಿಲಿಟಿ ಅಥವಾ ಸೆಲ್ಫ್ ಇನ್ಕಂಪ್ಯಾಟಬಿಲಿಟಿ. ಔಟ್ ಬ್ರೀಡಿಂಗ್ ಡಿವೈಸಸ್ ಅನ್ನ ಔಟ್ ಬ್ರೀಡಿಂಗ್ ಡಿವೈಸಸ್ ಅಂತ ಕೇಳ್ಬೇಕಂತಿಲ್ಲ. ದೇ ಕ್ಯಾನ್ ಆಲ್ಸೋ ಆಸ್ಕ್ ಇಟ್ ಲೈಕ್ ದ ಡಿವೈಸಸ್ ಟು ಪ್ರಮೋಟ್ ಕ್ರಾಸ್ ಪಾಲಿನೇಷನ್ ಅಂಡ್ ಸಪ್ರೆಸ್ ಸೆಲ್ಫ್ ಪಾಲಿನೇಷನ್, ಹೀಗೂ ಕೇಳ್ಬಹುದು ಸ್ವಲ್ಪ ತಿರ್ಗಿಸಿ. ಸೊ ಲುಕ್ ಎಟ್ ದ ಡೆಫಿನೇಷನ್. ಡಬಲ್ ಫರ್ಟಿಲೈಸೇಷನ್ ಅಂದ್ರೆ ಏನು ಅಂಡ್ ಡಬಲ್ ಫರ್ಟಿಲೈಸೇಷನ್ ಅಲ್ಲಿ ಹೇಗೆ ಟ್ರಿಪಲ್ ಫ್ಯೂಷನ್ ಅಂಡ್ ಸಿಂಗ್ಯಾಮಿ ಇನ್ವಾಲ್ವ್ ಆಗುತ್ತೆ ಅಂಡ್ ವಾಟ್ ಇಸ್ ಎಕ್ಸಾಕ್ಟ್ಲಿ ಟ್ರಿಪಲ್ ಫ್ಯೂಷನ್ ಅಂಡ್ ಸಿಂಗ್ಯಾಮಿ, ಇದನ್ನ ಕೂಡ ನೋಡ್ಕೊಂಡು ಹೋಗಿ. ಇದನ್ನ ಆಲ್ರೆಡಿ ನಮ್ಮ ಸೆಕೆಂಡ್ PUC ರಿವಿಷನ್ ಸೀರೀಸ್ ಅಲ್ಲಿ ನಾವು ಮಾಡಿದೀವಿ ಅಲಾಂಗ್ ವಿತ್ ಕ್ವೆಶನ್ಸ್. ದ ಸ್ಟೇಜಸ್ ಆಫ್ ಡೈಕಾಟ್ ಎಂಬ್ರಿಯೋ ಡೆವಲಪ್ಮೆಂಟ್ ದಯವಿಟ್ಟು ನೋಡ್ಕೊಂಡು ಹೋಗಿ. ಅನದರ್ ಇಂಪಾರ್ಟೆಂಟ್ ಟಾಪಿಕ್, ಯು ಕ್ಯಾನ್ ಸಿ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ನಾನು ಆಡ್ ಮಾಡಿದ್ದೀನಿ. ಹೌ ದೇ ಹ್ಯಾವ್ ಆಸ್ಕ್ಡ್ ಕ್ವೆಶನ್ಸ್ ಫ್ರಮ್ ಪ್ರೀವಿಯಸ್ ಇಯರ್, ಹೌ ದೇ ಹ್ಯಾವ್ ಆಸ್ಕ್ಡ್ ಕ್ವೆಶನ್ಸ್ in your model question paper. So see the questions. ನಾನು ಕೊಟ್ಟಿರುವಂಥ ಬೇಸಿಸ್ ಮೇಲೆನೆ ನಾನು ಇದನ್ನೆಲ್ಲ ಅಲ್ಲಿ ಆಡ್ ಮಾಡಿದ್ದು. ಓಕೆ, ಅಪೋಮಿಕ್ಸಿಸ್ ಮತ್ತೆ ಪಾಲಿಎಂಬ್ರಿಯೋನಿಯ ಡೆಫಿನೇಷನ್ ಹಾಗೆ ಎಕ್ಸಾಂಪಲ್ ನೀವು ನೋಡ್ಕೊಂಡು ಹೋಗ್ಬಹುದು. ಬಟ್ ಓವರ್ ಆಲ್ ಇಫ್ ಯು ಸಿ, ನಾವು ಕೊಟ್ಟಿರುವಂಥ ನಾನು ಮಾಡಿರುವಂಥದ್ದು ಫಿಕ್ಸ್ಡ್ ಕ್ವೆಶನ್ಸ್, ಫಿಕ್ಸ್ಡ್ ಕಾನ್ಸೆಪ್ಟ್ ದೇ ಹ್ಯಾವ್ ಆಸ್ಕ್ಡ್. ಓಕೆ, ಯು ಕ್ಯಾನ್ ಸಿ ಐ ಹ್ಯಾವ್ ಪುಟ್ ದ ಕ್ವೆಶನ್ಸ್ ಆಲ್ಸೋ. ಇದನ್ನ ನೋಡ್ಕೊಂಡು ಹೋಗಿ. ಅಂಡ್ ಇಲ್ಲಿಗೆ ನಾವು ಸೆಕ್ಷುವಲ್ ರಿಪ್ರೊಡಕ್ಷನ್ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಮುಗಿಸ್ಕೊಂಡಿದ್ದೀವಿ. ನೀವು ಅನ್ಕೊಂತಾ ಇರ್ಬೋದು ಮ್ಯಾಮ್ ಎಕ್ಸ್ಪ್ಲೇನ್ ಮಾಡ್ತಿಲ್ಲ. ಎಸ್, ಎಕ್ಸ್ಪ್ಲೇನ್ ಮಾಡ್ತಿಲ್ಲ ಬಿಕಾಸ್ ನಾವು ಸೆಕೆಂಡ್ PUC ರಿವಿಷನ್ ಸೀರೀಸ್ ಅಲ್ಲಿ ಮಾಡಿದೀವಿ. ಫೈನಲ್ ಮ್ಯಾರಥಾನ್ ಅಂತ ಬರುತ್ತೆ, ಅದರಲ್ಲೂ ಕೂಡ ಮಾಡ್ಕೊಂತೀವಿ. ಸೊ ವೈ ವೇಸ್ಟ್ ಟೈಮ್? ದಿಸ್ ಇಸ್ ಮೋರ್ ಟು ಟೆಲ್ ಯು ವಾಟ್ ಆರ್ ದ ಇಂಪಾರ್ಟೆಂಟ್ ಟಾಪಿಕ್ಸ್. ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್ ಅಲ್ಲಿ ದ ಲಾಸ್ ಆರ್ ವೆರಿ ಇಂಪಾರ್ಟೆಂಟ್. ಮೊನೋಹೈಬ್ರಿಡ್ ಕ್ರಾಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಲಾಂಗ್ ವಿತ್ ದ 7 ಕ್ಯಾರೆಕ್ಟರ್ಸ್ ದಟ್ ವಾಸ್ ಸೆಲೆಕ್ಟೆಡ್ ಬೈ ಮೆಂಡಲ್. ಸೊ ಲಾ ಆಫ್ ಡಾಮಿನೆನ್ಸ್, ಲಾ ಆಫ್ ಸೆಗ್ರಿಗೇಷನ್ ನೋಡ್ಕೊಂಡು ಹೋಗಿ. Based on the monohybrid cross that they have given, incomplete dominance ನೋಡ್ಕೊಂಡು ಹೋಗಿ. ವಾಟ್ ಇಸ್ ದ ಡೆಫಿನೇಷನ್ ಅಂಡ್ ಯಾವ ರೀತಿಯ ಒಂದು ಇನ್ಹೆರಿಟೆನ್ಸ್ ಅಂಡ್ ಪ್ಯಾಟರ್ನ್ ತೋರಿಸ್ತಾ ಇದೆ ಅಂಡ್ ಯಾವ ರೀತಿಯ ಒಂದು ರೇಷಿಯೋ ಡಿವಿಯೇಟ್ ಆಗುತ್ತೆ ಫ್ರಮ್ ವಾಟ್ ಮೆಂಡಲ್ ಗಾಟ್, ಅದನ್ನ ನೋಡ್ಕೊಂಡು ಹೋಗಿ. ಬ್ಲಡ್ ಗ್ರೂಪಿಂಗ್ ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ಒಂದು ಪ್ರಶ್ನೆನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು, ಸ್ಪೆಷಲಿ ಇಫ್ ಯು ಆರ್ ಲುಕಿಂಗ್ ಅಟ್ ಅಪ್ಲಿಕೇಶನ್ ಬೇಸ್ಡ್ ಹಾಟ್ ಟೈಪ್ ಆಫ್ ಕ್ವೆಶನ್ಸ್. ದಿಸ್ ಇಸ್ ದ ಗೋ ಟು ಟಾಪಿಕ್, ವೆರಿ ಇಂಪಾರ್ಟೆಂಟ್. ಡೈಹೈಬ್ರಿಡ್ ಕ್ರಾಸಿನ ಮೇಲೆ ಕೂಡ ಪ್ರಶ್ನೆಗಳು ಬರಬಹುದು. 5 ಮಾರ್ಕ್ಗೆ ಕೇಳೋದಕ್ಕಿಂತನೂ, ಕ್ರಾಸ್ ಮಾಡಿ ತೋರಿಸಿ ಅಂತ ಕೇಳೋದಕ್ಕಿಂತನೂ ರೇಷಿಯೋ ಬಗ್ಗೆ ಮಾತಾಡ್ಬೋದು ಅವರು. ಅಗೇನ್ ಹಾಟ್ ಟೈಪ್ ಆಫ್ ಕ್ವೆಶನ್ಸ್ ನಾವು ಸೆಕೆಂಡ್ PUC ರಿವಿಷನ್ ಸೀರೀಸ್ ಅಲ್ಲಿ ಏನ್ ಮಾಡಿದೀವಿ ಅದನ್ನ. ಹಾಗೆ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ವಿಚ್ ಇಸ್ ಬೇಸ್ಡ್ ಆನ್ ದ ಡೈಹೈಬ್ರಿಡ್ ಕ್ರಾಸ್, ಅದನ್ನ ಕೂಡ ಕೇಳಬಹುದು. ಲಿಂಕೇಜ್ ಅಲ್ಲಿ ಇದ್ರಲ್ಲಿ ಏನ್ ನೋಡ್ಕೊಂಡು ಹೋಗ್ತೀರಾ? ಲಿಂಕೇಜ್ ಅಲ್ಲಿ ನೀವು ನೋಡ್ಕೊಂಡು ಹೋಗ್ಬೇಕಾಗಿರೋದು ಬರೀ ಡೆಫಿನೇಷನ್ ಅಂಡ್ ಕ್ರಾಸ್ ಎ ಮತ್ತೆ ಕ್ರಾಸ್ ಬಿ ಅಲ್ಲಿ what was the percentage that you obtained and a percentage in importance ಏನು. Like cross B ಅಲ್ಲಿ the linkage was very strong as cross A ಅಲ್ಲಿ the linkage was very strong as compared to cross B. Okay, that way ಅದನ್ನ ನೋಡ್ಕೊಂಡು ಹೋಗಿ. ಕನ್ಕ್ಲೂಷನ್ ಅನ್ನ ಇದನ್ನ ಕ್ರಾಸ್ ಮಾಡ್ಲಿಕ್ಕೆ ಯಾರು ಹೇಳಲ್ಲ. ಡಿಸಾರ್ಡರ್ಸ್ ತುಂಬಾ 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 ಇಂಪಾರ್ಟೆಂಟ್. ಮೆಂಡೇಲಿಯನ್ ಡಿಸಾರ್ಡರ್ಸ್, ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ವೆರಿ 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 ಇಂಪಾರ್ಟೆಂಟ್ ಅಲಾಂಗ್ ವಿತ್ ಸೆಕ್ಸ್ ಡಿಟರ್ಮಿನೇಷನ್. ಸೊ ಅದನ್ನ ಕೂಡ ನೀವು ನೋಡ್ಕೊಂಡು ಹೋಗ್ಬೇಕಾಗತ್ತೆ. ಗೋ ಥ್ರೂ ಇಟ್. ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಕೂಡ ನಾನು ಇಲ್ಲಿ ಹಾಕಿರುವಂಥದ್ದು.
Yes, you can see the questions here. ಕ್ವೆಶನ್ಸ್ ಅನ್ನ ಹಾಕಿದ್ದೀನಿ. ಇಫ್ ಯು ಸಿ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಇನ ಮೇಲೆ, ಲಿಂಕೇಜ್ ನ ಮೇಲೆ ಪ್ರಶ್ನೆಗಳಿವೆ. ಲಾಟ್ ಆಫ್ ಕ್ವೆಶನ್ಸ್ ಆಸ್ಟ್. ಎಬಿಒ ಬ್ಲಡ್ ಗ್ರೂಪಿಂಗ್ ಇನ ಮೇಲೆ, ಅಗೇನ್ ಲಿಂಕೇಜ್ ಇನ ಮೇಲೆ ಕ್ವೆಶನ್. ಜಿನೋಟಿಪಿಕ್ ಬ್ಲಡ್ ಗ್ರೂಪಿಂಗ್ ಇನ ಮೇಲೆ, ಅಗೇನ್ ಡಿಸೀಸ್ ಇನ ಮೇಲೆ ಪ್ರಶ್ನೆ. ಸೊ ದೇರ್ ಲಾಟ್ ಆಫ್ ಕ್ವೆಶನ್ ದಟ್ ಆರ್ ಆಸ್ಟ್. ಡೈಹೈಬ್ರಿಡ್ ಕ್ರಾಸ್ ಇನ ಮೇಲೆ, ಸೆಕ್ಸ್ ಡಿಟರ್ಮಿನೇಷನ್ ಇನ ಮೇಲೆ. ಡೌನ್ಲೋಡ್ ದಿಸ್ ಪೆಡಿಗ್ರಿ ಅನಾಲಿಸಿಸ್. ಅಗೇನ್ ನಿಮ್ಗೆ ಯು ಕ್ಯಾನ್ ಸಿ ದ ಕ್ವೆಶನ್ ಆನ್ ಡಿಸೀಸಸ್, ಸೆಕ್ಸ್ ಡಿಟರ್ಮಿನೇಷನ್, ಅಗೇನ್ ಡಿಸೀಸಸ್. Disease is something which you cannot skip for any reason. Tumba important. Okay. Molecular basis of inheritance ke bandaga, structure of DNA becomes very important. The structure of DNA has to be looked upon. You cannot skip it. Bonds nodkoli yaudu. The salient features of double helix nodkoli, very important. Ilinda kuda ಪ್ರಶ್ನೆಗಳು ಬರುವಂತಹ ಚಾನ್ಸ್ ಇದೆ. Then packaging, and packaging ಅಲ್ಲಿ especially this particular part, ಈ ಪರ್ಟಿಕ್ಯುಲರ್ ಪಾರ್ಟ್ ಅನ್ನು ನೋಡ್ಕೊಂಡು ಹೋಗಿ ಯಾವ ಆರ್ಗ್ಯಾನಿಸಮ್ ಅಲ್ಲಿ ಎಷ್ಟು ಬೇಸ್ ಪೇರ್ಸ್ ಇದೆ ಅಂತ ಏನ್ ಕೇಳಿದಾರೆ ಅವರು, ದಟ್ ಇಸ್ ಸಮಥಿಂಗ್ ದಟ್ ಕ್ಯಾನ್ ಬಿ ಆಸ್ಡ್. ಓಕೆ, ಸೊ ನೋಡ್ಕೊಂಡು ಹೋಗಿ. ಹೆಟರೋಕ್ರೊಮ್ಯಾಟಿನ್ ಮತ್ತೆ ಯುಕ್ರೊಮ್ಯಾಟಿನ್ ಮಧ್ಯೆ ಇರುವಂತಹ ವ್ಯತ್ಯಾಸವನ್ನ ಕೂಡ ಅವರು ಕೇಳಬಹುದು. ಇಂಪಾರ್ಟೆಂಟ್ ಆಯಿತು. ರೆಪ್ಲಿಕೇಶನ್ ಅನ್ನ ಕೇಳಬಹುದು. ಹೌ ರೆಪ್ಲಿಕೇಶನ್ ಇಸ್ ಇಂಪಾರ್ಟೆಂಟ್, ಯು ಕ್ಯಾನ್ ಜಸ್ಟ್ ಡೌನ್ಲೋಡ್ ದಿಸ್ ಇಫ್ ಇಟ್ ಫಂಕ್ಷನ್ ಗುಡ್ ಫಾರ್ ಯು. ಕಾರ್ಟೂನಿನ ಮೂಲಕ ಒಂದು ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ ನಾನು. ಯು ಕ್ಯಾನ್ ಜಸ್ಟ್ ಡೌನ್ಲೋಡ್ ಇಟ್ ಅಂಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಹ್ಯಾಪನಿಂಗ್ ಇನ್ ರೆಪ್ಲಿಕೇಶನ್. ಆ ಡೈಗ್ರಾಮ್ ತುಂಬಾ ಇಂಪಾರ್ಟೆಂಟ್. ಆ ಡೈಗ್ರಾಮ್ ಬೇಸಿಸ್ ಮೇಲೆ ಅಗೇನ್ ತುಂಬಾ ಪ್ರಶ್ನೆಗಳನ್ನ ಕೇಳಬಹುದು. ಪ್ರಾಕ್ಟಿಸ್ ದ ಡೈಗ್ರಾಮ್ ಅಂಡ್ ದಿಸ್ ಇಸ್ ದ ಪ್ರೋಸೆಸ್. ಪ್ರೋಸೆಸ್ ಅಲ್ಲಿ ಸ್ಪೆಷಲಿ ಯಾವ ಎನ್ಸೈಮ್ ಏನ್ ಕೆಲಸ ಮಾಡುತ್ತೆ ಅಂತ ನೋಡ್ಕೊಂಡು ಹೋಗಿ. Then we come to transcription. Again, transcription and diagram ತುಂಬಾ ಇಂಪಾರ್ಟೆಂಟ್. ಕೋಡಿಂಗ್ ಸ್ಟ್ರಾಂಡ್ ಯಾವುದು, ಟೆಂಪ್ಲೇಟ್ ಸ್ಟ್ರಾಂಡ್ ಯಾವುದು, ಪ್ರಮೋಟರ್ ಎಲ್ಲಿರೋದು, ಟರ್ಮಿನೇಟರ್ ಎಲ್ಲಿರೋದು, ಸ್ಟ್ರಕ್ಚರಲ್ ಜೀನ್ ಅಂದ್ರೆ ಏನು, ಟ್ರಾನ್ಸ್ಕ್ರಿಪ್ಷನ್ ಹೇಗೆ ನಡೆಯುತ್ತೆ, ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್. ದಿಸ್ ಇಸ್ ಆಲ್ಸೋ ಕೈಂಡ್ ಆಫ್ ಅ ಕಾರ್ಟೂನ್ ದಟ್ ಕ್ಯಾನ್ ಹೆಲ್ಪ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಹ್ಯಾಪನಿಂಗ್ ದೇರ್. ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನ್ ಮಾಡಿಫಿಕೇಶನ್ ಅಲ್ಲಿ ಹೌ ಸ್ಪ್ಲೈಸಿಂಗ್, ಟೈಲಿಂಗ್ ಅಂಡ್ ಕ್ಯಾಪಿಂಗ್ ವಿಲ್ ಹೆಲ್ಪ್ ಇನ್ ಯೂಕ್ಯಾರಿಯೋಟ್ಸ್, ಆ ಪ್ರೋಸೆಸ್ ಅನ್ನ ನೋಡ್ಕೊಂಡು ಹೋಗಿ. ಸುಮಾರು ಪ್ರಶ್ನೆಗಳು ಬಂದಿದೆ ಇದರ ಬೇಸಿಸ್ ಮೇಲೆ. ಲ್ಯಾಕ್ ಒಪರಾನ್ ಇಸ್ ಯೆಟ್ ಅನದರ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ವೇರ್ ಇನ್ ಯು ಹ್ಯಾವ್ ಸ್ವಿಚ್ಡ್ ಆಫ್ ಕಂಡೀಷನ್ ಅಂಡ್ ಸ್ವಿಚ್ಡ್ ಆನ್ ಕಂಡೀಷನ್. ಎರಡನ್ನ ಅಗೇನ್ ಒಂದು ಕಾರ್ಟೂನಿನ ಮುಖಾಂತರ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಪ್ಲೀಸ್ ನೋಡ್ಕೊಂಡು ಹೋಗಿ. ಇಟ್ ಮೈಟ್ ಹೆಲ್ಪ್ ಯು ಅ ಲಾಟ್. Salient features of genetic code, yet another very important topic which is asked repeatedly in all your examinations. Goals of HGP ಹಾಗೆ salient features of human genome project ಅಲ್ಲಿ, ಹ್ಯೂಮನ್ ಜಿನೋಮ್ ಅಲ್ಲಿ 1 ಮಾರ್ಕ್ ಕ್ವೆಶನ್ MCQs ಅನ್ನ ಕ್ರಿಯೇಟ್ ಮಾಡೋ ಚಾನ್ಸ್ ಇದೆ. ಒಂದ್ ವೇಳೆ 5 ಮಾರ್ಕ್ ಕೇಳಿಲ್ಲ ಅಂದ್ರೂ ಮಧ್ಯದಲ್ಲಿ ಯಾವ್ದು ಲಾರ್ಜೆಸ್ಟ್ ಜೀನ್, ನಮ್ಮ ದೇಹದಲ್ಲಿ ಎಷ್ಟು ಜೀನ್ಸ್ ಇರೋದು ಅದೆಲ್ಲ ಕೇಳುವಂತ ಚಾನ್ಸಸ್ ಇದೆ. ಓಕೆ, ಸ್ಮಾಲೆಸ್ಟ್ ಜೀನ್ ಯಾವುದು, ಎಷ್ಟು ಜೀನ್ಸ್ ಇದೆ ಸ್ಮಾಲೆಸ್ಟ್ ಕ್ರೋಮೋಸೋಮ್ ಮೇಲೆ, ಲಾರ್ಜೆಸ್ಟ್ ಕ್ರೋಮೋಸೋಮ್ ಮೇಲೆ ಎಷ್ಟು ಜೀನ್ಸ್ ಇದೆ, ಸ್ಮಾಲೆಸ್ಟ್ ಕ್ರೋಮೋಸೋಮ್ ಮೇಲೆ ಎಷ್ಟು ಜೀನ್ ಇದೆ, ಅದೆಲ್ಲ. ಯು ಕ್ಯಾನ್ ಸಿ ಹಿಯರ್ ಹೌ ದ ಕ್ವೆಶನ್ಸ್ ಹ್ಯಾವ್ ಅಪಿಯರ್ಡ್ ಬೇಸ್ಡ್ ಆನ್ ವಾಟ್ ಎವರ್ ವಿ ಹ್ಯಾವ್ ಮೇಡ್ ಅ ನೋಟ್ ಆಫ್. ಆಲ್ ರೈಟ್, ಎಸ್. Now, microbes in human welfare ಅಲ್ಲಿ everything becomes important because it's a very small chapter. ನಮ್ಥದೇನು ಇದರಲ್ಲಿ ರಾಕೆಟ್ ಸೈನ್ಸ್ ಇಲ್ಲ. ಸೊ ಕರ್ಡ್ ಫಾರ್ಮೇಶನ್, ಸ್ವಿಸ್ ಚೀಸ್ ಫಾರ್ಮೇಶನ್, ಫರ್ಮೆಂಟೆಡ್ ಬೆವರೇಜಸ್, ಆಂಟಿಬಯೋಟಿಕ್ ಫಾರ್ಮೇಶನ್, ಕೆಮಿಕಲ್ ಎನ್ಸೈಮ್ ಅಂಡ್ ಬಯೋಆಕ್ಟಿವ್ ಮಾಲಿಕ್ಯೂಲ್ಸ್ ಯಾವ್ದು ಪ್ರೊಡ್ಯೂಸ್ ಮಾಡ್ತಾ ಇದೆ, ಯಾವ ಆರ್ಗ್ಯಾನಿಸಮ್ ಪ್ರೊಡ್ಯೂಸ್ ಮಾಡ್ತಾ ಇದೆ, ಆ ಆರ್ಗ್ಯಾನಿಸಮ್ ಬ್ಯಾಕ್ಟೀರಿಯಾನ, ಫಂಗೈಯ, ಇಲ್ಲ ವೈರಸ್ ಅಲ್ಲ ಪ್ರೋಟೋಸೋವನ್ ಆರ್ ಸಮಥಿಂಗ್ ಎಲ್ಸ್ ಆಲ್ ಟುಗೆದರ್, ಅದು ಕೂಡ ಗೊತ್ತಿರಬೇಕು. ಅಂಡ್ ಪ್ರತಿಯೊಂದು ಮಾಲಿಕ್ಯೂಲ್ ಅನ್ನು ಫಂಕ್ಷನ್ ಕೊಟ್ಟಿದ್ರೆ ಅದು ಕೂಡ ಗೊತ್ತಿರಬೇಕು. ಲೈಕ್ ಸ್ಟ್ರೆಪ್ಟೋಕೈನೆಸಿಸ್, ಕ್ಲಾಟ್ ಬಸ್ಟರ್, ಸೈಕ್ಲೋಸ್ಪೋರಿನ್ ಇಮ್ಯುನೋಸಪ್ರೆಸೆಂಟ್, ದಟ್ ವೇ. ಓಕೆ, ದೆನ್ ಇದು ಬಯೋ ಕಂಟ್ರೋಲ್ ಏಜೆಂಟ್ಸ್ ಮೇಲೆ ಕೂಡ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅದನ್ನ ಕೂಡ ನೋಡ್ಕೊಂಡು ಹೋಗಿ. ಬ್ಯಾಸಿಲಸ್ ಥುರಿಂಜಿಯನ್ಸಿಸ್, ಲೇಡಿ ಬರ್ಡ್ ಇರ್ಬೋದು, ಡ್ರ್ಯಾಗನ್ ಫ್ಲೈ ಇರ್ಬೋದು, ನ್ಯೂಕ್ಲಿಯೋಪಾಲಿಹೆಡ್ರೋ ವೈರಸಸ್ ಇರ್ಬೋದು, ಇದನ್ನ ಕೂಡ ನೋಡ್ಕೊಂಡು ಹೋಗಿ. ಅಗೇನ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್. Examples are where the questions are asked most often from microbes chapter. Diagram very important. Biogas plant in a diagram ಕೇಳಿದ್ರೆ ಅದೃಷ್ಟು ಸುಲಭ ಯಾವುದೂ ಇಲ್ಲ. 2 ಅಥವಾ 3 ಮಾರ್ಕ್ ಕೇಳುವಂತ ಈ ಪ್ರಶ್ನೆಯಲ್ಲಿ ನೀವು ಡಯಾಗ್ರಾಮ್ ಮಾಡಿ ಅಫ್ಕೋರ್ಸ್ ಲೇಬಲ್ ಮಾಡಲೇಬೇಕು. ಅಟ್ ಎನಿ ಪಾಯಿಂಟ್ ಇಫ್ ಯು ಡ್ರಾ ಅಂಡ್ ಡೋಂಟ್ ಲೇಬಲ್, ನಿಮಗೆ 0 ಮಾರ್ಕ್ಸ್ ಕೊಡ್ತಾರೆ. ಓ ಪಾಪ ಈ ಮಗು ಡಯಾಗ್ರಾಮ್ ಮಾಡಿದೆ, ನಾನು ಮಾರ್ಕ್ಸ್ ಕೊಡಬೇಕು ಅನ್ನೋ ಒಂದು ಒಳ್ಳೆ ಭಾವನೆ ಯಾವ ಇಂಡಿವಿಜುವಲ್ ಅಂದ್ರೆ ಎಕ್ಸಾಮ್ ಪೇಪರ್ ಕರೆಕ್ಟ್ ಮಾಡೋರಿಗೆ ಇರಲ್ಲ. ನೀವು ಒಂದ್ ವೇಳೆ ಡ್ರಾ ಮಾಡಿದಿರಾ, ಲೇಬಲ್ ಮಾಡಿಲ್ಲ, ಯು ವಿಲ್ ನಾಟ್ ಗೆಟ್ ಎನಿ ಮಾರ್ಕ್ಸ್. ಆರ್ಗ್ಯಾನಿಸಮ್ ಅಂಡ್ ಪಾಪ್ಯುಲೇಷನ್ ಅಲ್ಲಿ ಬರುವಂತಹ ಈ ಟಾಪಿಕ್ ಎಕ್ಸ್ಪೋನೆನ್ಷಿಯಲ್ ಅಂಡ್ ಲಾಜಿಸ್ಟಿಕ್ ಗ್ರೋತ್ ಮಾಡೆಲ್, ಅದರ ಗ್ರಾಫ್ ಅನ್ನ ನೋಡ್ಕೊಳ್ಳಿ, ಫಾರ್ಮುಲಾವನ್ನ ನೋಡ್ಕೊಳ್ಳಿ, ಯಾವ ಒಂದು ಕಾಂಪೋನೆಂಟ್ ಏನು
ಎನ್ ಅಂದ್ರೆ ಏನು, ಟಿ ಅಂದ್ರೆ ಏನು, ಕೆ ಅಂದ್ರೆ ಏನು ಅದನ್ನ ನೋಡ್ಕೊಳ್ಳಿ. ಮಧ್ಯೆ ಇರುವಂತಹ ಡಿಫ್ರೆನ್ಸಸ್ ಅನ್ನ ನೋಡ್ಕೊಂಡು ಹೋಗಿ. ವೆರಿ ಇಂಪಾರ್ಟೆಂಟ್ ಆರ್ ಪಿರಮಿಡ್ಸ್. ಪಿರಮಿಡ್ಸ್ ಅನ್ನ ಕೇಳ್ತಾರೆ. ಅಟ್ಲೀಸ್ಟ್ ಒನ್ ಕ್ವೆಶನ್ ಯು ಕ್ಯಾನ್ ಎಕ್ಸ್ಪೆಕ್ಟ್. ಎಕ್ಸ್ಪ್ಯಾಂಡಿಂಗ್, ಡಿಕ್ಲೈನಿಂಗ್ ಅಂಡ್ ಸ್ಟೇಬಲ್ ಪಿರಮಿಡ್. ಶೇಪ್ ನೋಡ್ಕೊಳ್ಳಿ. ಪ್ರೀ ರಿಪ್ರೊಡಕ್ಟಿವ್ ಇಂಡಿವಿಜುವಲ್ಸ್ ಎಲ್ಲಿ ಜಾಸ್ತಿ ಇದೆ, ಎಲ್ಲಿ ಕಮ್ಮಿ ಇದೆ, ಅದರ ಬೇಸಿಸ್ ಮೇಲೆ ಈ ವ್ಯತ್ಯಾಸಗಳನ್ನ ಕೊಡೋದು. ಪ್ಲೀಸ್ ಹ್ಯಾವ್ ಎ ಲುಕ್ ಎಟ್ ಇಟ್. ವೆರಿ ಇಂಪಾರ್ಟೆಂಟ್ ಪಾಪ್ಯುಲೇಷನ್ ಇಂಟ್ರಾಕ್ಷನ್ ಅಂಡ್ ದ ಸೈನ್ಸ್, ಕಾಂಪಿಟೇಷನ್, ಮ್ಯೂಚುವಲಿಸಮ್, ಕಮೆನ್ಸಾಲಿಸಮ್, ಇದಕ್ಕೆಲ್ಲ ವೆರಿ 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 ಇಂಪಾರ್ಟೆಂಟ್. ಇದರ ಮೇಲೆ ಆದಷ್ಟು ವಿವರಣೆಗಳನ್ನ ಎನ್ ನಂಬರ್ ಆಫ್ ಟೈಮ್ಸ್ ನಮ್ಮ ಚಾನಲ್ ಮೇಲೆ ನಾವು ಆಲ್ರೆಡಿ ಮಾಡಿ ಆಗಿದೆ. ಸೊ ಟು ವಿಸಿಟ್, ಸಿ ವಿಚ್ ವಿಡಿಯೋ ಹೆಲ್ಪ್ಸ್ ಯು ಅ ಲಾಟ್ ಅಂಡ್ ಸ್ಟಡಿ. ಪ್ಯಾರಾಸೈಟಿಕ್ ಇಂಟ್ರಾಕ್ಷನ್ ಅಂತ ಹೇಳಿದಾಗ ಎಕ್ಸಾಂಪಲ್ಸ್ ಅನ್ನು ನೋಡ್ಕೊಂಡು ಹೋಗಿ. ಆಕ್ಟೋ ಅಂಡ್ ಎಂಡೋ ಪ್ಯಾರಾಸೈಟ್. ಕಾಂಪಿಟೇಷನ್ ಅಂತ ಬಂದಾಗ ಎವಿಡೆನ್ಸ್ ಫಾರ್ ಕಾಂಪಿಟೇಷನ್, ಗಾಸ್ ಇನ್ ಎಕ್ಸ್ಕ್ಲೂಸಿವ್ ಕಾಂಪಿಟೇಟಿವ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್. ಎಕ್ಸಾಂಪಲ್ಸ್ ನೋಡ್ಕೊಂಡು ಹೋಗಿ ಮಕ್ಕಳೇ. ಮ್ಯೂಚುವಲಿಸಮ್ ಇದು ವೆರಿ 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 ಇಂಪಾರ್ಟೆಂಟ್. ಲಾಸ್ಟ್ ಮೂಮೆಂಟ್ ಅಲ್ಲಿ ಆರ್ಗನಿಸಮ್ ಅಂಡ್ ಪಾಪ್ಯುಲೇಷನ್ ಅಲ್ಲಿ ಮ್ಯಾಮ್ ನಾವ್ ಏನ್ ಓದ್ಬೇಕು ಅಂತ ಹೇಳಿದ್ರೆ, ಯು ವಿಲ್ ಹ್ಯಾವ್ ಟು ಸ್ಟಡಿ ದ ಇಂಟರಾಕ್ಷನ್ ಎಟ್ ಲೀಸ್ಟ್. ಇಕೋಸಿಸ್ಟಮ್ ಚಾಪ್ಟರ್ಗೆ ಬಂದಾಗ ಪ್ರೊಡಕ್ಟಿವಿಟಿ ರಿಪೀಟೆಡ್ಲಿ ಆಸ್ಟ್. ಪ್ರೊಡಕ್ಟಿವಿಟಿ ಮೇಲೆ ರಿಪೀಟೆಡ್ ಕ್ವೆಶನ್ಸ್ ಕೇಳಿದ್ದಾರೆ. ಪ್ರೈಮರಿ ರಿಪ್ರೊಡಕ್ಟಿವ್ ಅಂದ್ರೆ ಪ್ರೊಡಕ್ಟಿವಿಟಿ ಅಂದ್ರೆ ಏನು, ಸೆಕೆಂಡರಿ ಪ್ರೊಡಕ್ಟಿವಿಟಿ ಅಂದ್ರೆ ಏನು, ಪ್ರೈಮರಿ ಪ್ರೊಡಕ್ಟಿವಿಟಿಯಲ್ಲಿ ಬರುವಂತಹ ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂದ್ರೆ ಏನು, ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂದ್ರೆ ಏನು, ವೆರಿ ಇಂಪಾರ್ಟೆಂಟ್. ಪಿರಮಿಡ್ ಆಫ್ ಬಯೋಮಾಸ್, ಪಿರಮಿಡ್ ಆಫ್ ನಂಬರ್, ಪಿರಮಿಡ್ ಆಫ್ ಎನರ್ಜಿ, ವೆರಿ 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 ಇಂಪಾರ್ಟೆಂಟ್. ಬಿಲೀವ್ ಮಿ, 20 ನಿಮಿಷದಲ್ಲಿ ನಿಮಗೆ ಇಡೀ ಬಾಟ್ನಿಯ ಒಂದು ಕಾಂಪ್ರಹೆನ್ಸಿವ್ ಟಾಪಿಕ್ ಯು ವಿಲ್ ನಾಟ್ ಗೆಟ್ ಎನಿವೇರ್. ಸ್ಪೀಶೀಸ್ ಏರಿಯಾ ರಿಲೇಶನ್ಶಿಪ್ ನೋಡ್ಕೊಳ್ಳಿ. ಹೌ S is equal to CAZ is a hyperbola and how do you get a straight line? By taking the log form of it. ಅಲೆಕ್ಸಾಂಡರ್ ವಾನ್ ಹಂಬೋಲ್ಟ್ ಕೊಟ್ಟಿರುವಂತಹ ಈ ಪರ್ಟಿಕ್ಯುಲರ್ ಗ್ರಾಫ್ ಅಲ್ಲಿ ಅವ್ರು ಏನ್ ಹೇಳ್ತಾರೆ, ಆಸ್ ದ ಏರಿಯಾ ಅಂಡರ್ ಎಕ್ಸ್ಪ್ಲೋರೇಷನ್ ಇನ್ಕ್ರೀಸಸ್, ದ ನಂಬರ್ ಆಫ್ ಸ್ಪೀಶೀಸ್ ಆಲ್ಸೋ ಇನ್ಕ್ರೀಸ್ ಓನ್ಲಿ ಅಪ್ ಟು ಸರ್ಟನ್ ಲೆವೆಲ್. ಆಫ್ಟರ್ ದಟ್ ಇಟ್ ರಿಮೇನ್ಸ್ ಅ ಕಾನ್ಸ್ಟೆಂಟ್ ಆರ್ ಇಟ್ ಡ್ರಾಪ್ಸ್. ಅಂಡ್ Z ಇನ ವ್ಯಾಲ್ಯೂ ನೋಡ್ಕೊಳ್ಳಿ. ನಾರ್ಮಲಿ 0.1 to 0.2 ಇನ್ ರೇಂಜ್ ಅಲ್ಲಿ ಇರುತ್ತೆ. ಬಟ್ ಇಫ್ ಯು ಆರ್ ಎಕ್ಸ್ಪ್ಲೋರಿಂಗ್ ಅ ವೆರಿ ಲಾರ್ಜ್ ರೀಜನ್ ಲೈಕ್ ಅನ್ ಎಂಟೈರ್ ಕಾಂಟಿನೆಂಟ್, ಇಟ್ ಕ್ಯಾನ್ ಗೋ ಫ್ರಮ್ 0.6 to 1.2. Okay. Very important examples, recent extinction with the region, dodo, thylacine, quagga, ಎಲ್ಲಿ ಇದ್ದಿದ್ದು, ಯಾವ ರೀಜನ್, ಅದು ಇಂಪಾರ್ಟೆಂಟ್. ಏಲಿಯನ್ ಸ್ಪೀಶಿ ಇನ್ವೇಷನ್ ಇನ ಎಲ್ಲ ಎಕ್ಸಾಂಪಲ್ಸ್ ಇಂಪಾರ್ಟೆಂಟ್. ಎಲ್ಲ ಎಕ್ಸಾಂಪಲ್ಸ್ ಡೋಂಟ್ ಲೀವ್ ಇನ್ ಅ ಸಿಂಗಲ್ ಒನ್. ಇದನ್ನ ಎಲ್ಲಿ ಬೇಕಾದ್ರೂ ಫಿಟ್ ಮಾಡ್ಬೋದು. MCQ 2 mark 3 mark, ದಟ್ಸ್ ವೈ. ಇನ್ಸಿಟು ಎಕ್ಸಿಟು ಕನ್ಸರ್ವೇಷನ್ ಮಧ್ಯೆ ಇರುವಂತಹ ವ್ಯತ್ಯಾಸ ವೆರಿ ಇಂಪಾರ್ಟೆಂಟ್. ಅಲಾಂಗ್ ವಿತ್ ಎಕ್ಸಾಂಪಲ್ಸ್, along with examples, very 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 important. And then Earth Summit ಬಗ್ಗೆ ಓದ್ಕೊಂಡು ಹೋಗಿ and World Summit. From biodiversity chapter ಎಲ್ಲ ಸೈಂಟಿಸ್ಟ್ ಇನ್ ದ ಸೆನ್ಸ್ ಇಕಾಲಜಿಸ್ಟ್ ಗಳ ಹೆಸರನ್ನು ಕೂಡ ಓದ್ಕೊಂಡು ಹೋಗಿ. ರಾಬರ್ಟ್ ಮೇ ಇರಬಹುದು, ಎಡ್ವರ್ಡ್ ವಿಲ್ಸನ್ ಇರಬಹುದು, ಪಾಲ್ ಎರ್ಲಿಕ್ ಇರಬಹುದು, ಅಲೆಕ್ಸಾಂಡರ್ ವಾನ್ ಹಂಬೋಲ್ಟ್ ಇರಬಹುದು, ಎಲ್ಲವೂ ಕೇಳುವಂತ ಚಾನ್ಸಸ್ ಇದೆ. ಓಕೆ, ಸೊ ಅರ್ತ್ ಸಮಿಟ್, ವರ್ಲ್ಡ್ ಸಮಿಟ್ ಇನ್ ಇಯರ್ ಯಾವುದು ಅಂಡ್ ವೇರ್ ವಾಸ್ ಅ ಸಿಟಿ ದಟ್ ಇಟ್ ವಾಸ್ ಹೆಲ್ಡ್ ಇನ್, ಇದನ್ನೆಲ್ಲ ಕೇಳ್ತಾರೆ. ದ ಚಾನ್ಸಸ್ ಆರ್ ವೆರಿ ಹೈ. ಸೊ ಹೈ ವೇಟೇಜ್ ಟಾಪಿಕ್ಸ್ ಅನ್ನ ಅಲಾಂಗ್ ವಿತ್ ಹೈ ವೇಟೇಜ್ ಕ್ವೆಶನ್ಸ್ ನಾನು ಈ ಪರ್ಟಿಕ್ಯುಲರ್ PDF ಅಲ್ಲಿ ಹಾಕಿದ್ದೀನಿ. In case you want the PDF, do let me know in the comments so that I can help in uploading this particular notes. I hope this has helped. ಆದಷ್ಟು ಶಾರ್ಟ್ ಇರ್ಲಿಕ್ಕೆ ಟ್ರೈ ಮಾಡಿದ್ದೀನಿ because this was not a descriptive video. This was more to tell you what are the important topics. ನಿಮ್ಮ ಕೈಯಲ್ಲಿ ನಿಮ್ಮ ಬುಕ್ ಮತ್ತೆ ಪೆನ್ ಇತ್ತು ಅನ್ಕೊಂಡಿದ್ದೀನಿ. ಇಲ್ಲ ಅಂತ ಹೇಳಿದ್ರೆ ರೀಪ್ಲೇ ದಿಸ್ ವಿಡಿಯೋ, ಮಾರ್ಕ್ ಆಲ್ ಆಫ್ ದೀಸ್ ಟಾಪಿಕ್ಸ್. ಎಕ್ಸಾಮ್ ಅಲ್ಲಿ ಬಂದ್ರೆ ನೀವು ಇದೇ ವಿಡಿಯೋ ಅಂಡರ್ ಕಮೆಂಟ್ ಮಾಡಬೇಕು ದಟ್ ಮ್ಯಾಮ್ ಈ ಟಾಪಿಕ್ಸ್ ಬಂದಿತ್ತು. ವೈ ಮ್ಯಾಮ್, ವೈ ಶುಡ್ ವಿ ಡೂ ದಟ್, ಸೊ ದಟ್ ಐ ವಿಲ್ ನೋ if these topics have come or not. ನೀವು ಹೇಳಿಲ್ಲ ಅಂದ್ರೂ ನಾನು ನೋಡ್ತೀನಿ ಪೇಪರನ್ನು, ಬಟ್ I want to know if it has helped you and how I can improve myself. All the best. Keep studying. This is the time. Bye-bye. ಹೆಲೋ ಮೈ ರಾಕ್ ಸ್ಟಾರ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಯು ಆಲ್ ಆರ್ ಕೀಪಿಂಗ್ ಗ್ರೇಟ್. ಇವತ್ತು ನಾನು ನಿಮ್ಮ VR ಮ್ಯಾಮ್ ಝುವಾಲಜಿಯ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಫಿಕ್ಸ್ಡ್ ಕ್ವೆಶನ್ಸ್ ಯಾವುದು ಅಂತ ಹೇಳ್ತೇನೆ ಫಾರ್ ಯೋರ್ ಸೆಕೆಂಡ್ PU ಎಕ್ಸಾಮ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್. ಝುವಾಲಜಿ ಫಿಕ್ಸ್ಡ್ ಕ್ವೆಶನ್ಸ್ ಫಾರ್ ಯೋರ್ ಸೆಕೆಂಡ್ PUC ಎಕ್ಸಾಮ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವೆರಿ ಫಸ್ಟ್ ಚಾಪ್ಟರ್, ಹ್ಯೂಮನ್ ರಿಪ್ರೊಡಕ್ಷನ್. ಸೊ ಹ್ಯೂಮನ್ ರಿಪ್ರೊಡಕ್ಷನ್ ಅಲ್ಲಿ ನೋಡಿ 2, 3 ಮತ್ತು 5 ಮಾರ್ಕರ್ ಕ್ವೆಶನ್ಸ್ ಅನ್ನು ನಾವು ಯಾವುದು ಫಿಕ್ಸ್ಡ್ ಆಗಿ ಬಂದೇ ಬರ್ಬೋದು ಎಕ್ಸಾಮಿಗೆ ಅಂತ ಹೇಳ್ಬೋದು. ಆದರೆ 1 ಮಾರ್ಕರ್ ಅಂದರೆ MCQs ಮತ್ತು ಫಿಲ್ ಬ್ಲಾಂಕ್ಸ್ ಟೈಪ್ ಆಫ್ ಕ್ವೆಶನ್ಸ್ ಅನ್ನ ವಿ ಕಾಂಟ್ ಸೇ, ಆಸ್ ಯು ಆಲ್ ನೋ. ಬರೀ ಈ ಚಾಪ್ಟರ್ ಅಲ್ಲ, ಎಲ್ಲ ಚಾಪ್ಟರಲ್ಲೂ ವಿ ಕಾಂಟ್ ಸೇ MCQ. ಸೊ ವಿ ವಿಲ್ ಬಿ including only 2, 3 and 5 marker fixed questions. So
3 ಮಾರ್ಕರ್ ಕ್ವೆಶನ್ಸ್ನ ನೀವು ನೋಡಿದ್ರೆ ಅಂದರೆ ಯಾವುದು ಕೆಲವು ಫಿಕ್ಸ್ಡ್ ಕ್ವೆಶನ್ಸ್ ಅಂದರೆ ಬರುವ ಚಾನ್ಸಸ್ ಜಾಸ್ತಿ, ಹೈಲಿ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ಅಂತ ಕೇಳಿದ್ರೆ, ಡ್ರಾ ಅ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಹ್ಯೂಮನ್ ಸ್ಪರ್ಮ್ ಅನ್ನ 3 ಮಾರ್ಕರ್ ಡಯಾಗ್ರಾಮ್ ಆಗಿ ಕೇಳ್ಬೋದು. ಅಂದರೆ 3 ಮಾರ್ಕ್ಸ್ಗೆ ಈ ಡಯಾಗ್ರಾಮ್ ಅನ್ನ ಕೇಳ್ಬೋದು. ಹ್ಯೂಮನ್ ಸ್ಪರ್ಮ್ ಡ್ರಾಯಿಂಗ್ ಅನ್ನ ಮಾಡಬೇಕು, ಅದರ ಜೊತೆ ಲೇಬಲಿಂಗ್ ಅನ್ನ ಮಾಡಬೇಕು. ಸೊ 3 ಮಾರ್ಕರ್ ಕ್ವೆಶನ್ ಆಗಿರುವ ಕಾರಣ ಮಿನಿಮಮ್ 6 ಲೇಬಲಿಂಗ್ಸ್ ಅನ್ನ ಮಾಡಬೇಕು. ನೆಕ್ಸ್ಟ್ ಕ್ವೆಶನ್, ನೇಮ್ ಅಂಡ್ ರೈಟ್ ಇಂಪಾರ್ಟೆನ್ಸ್ ಆಫ್ ಹಾರ್ಮೋನ್ಸ್ ಪ್ರೊಡ್ಯೂಸ್ಡ್ ಓನ್ಲಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ನೋಡಿ ಮಕ್ಕಳೇ, ಈ ಎಲ್ಲಾ ಕ್ವೆಶನ್ಸ್ಗೆ ನಾವು ಆನ್ಸರ್ ಅನ್ನ ಮ್ಯಾರಥಾನ್ ಹಾಗೆ ಬೇರೆ ಬೇರೆ ಲೈವ್ ಅಲ್ಲಿ ಕವರ್ ಮಾಡ್ತಾ ಇದ್ದೇವೆ. ಓಕೆ, ಸೊ ಯು ಕ್ಯಾನ್ ಗೋ ಥ್ರೂ ಅವರ್ ಡಿಫರೆಂಟ್ ಲೈವ್ಸ್ ಆಫ್ ಬಯಾಲಜಿ ವೇರ್ ವಿ ಹ್ಯಾವ್ ಕವರ್ಡ್ ಆನ್ಸರ್ಸ್ ಆಫ್ ಆಲ್ ದಿಸ್ ಕ್ವೆಶನ್. ಸೊ ಇದು ಸೆಕೆಂಡ್ ಕ್ವೆಶನ್ ರಿಲೇಟೆಡ್ ಟು ಹಾರ್ಮೋನ್ಸ್ ವಿಚ್ ಇಸ್ ಬೀನ್ ಪ್ರೊಡ್ಯೂಸ್ಡ್ ಓನ್ಲಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ನೆಕ್ಸ್ಟ್, ಡಿಸ್ಕ್ರೈಬ್ ದ ರೋಲ್ ಆಫ್ ಆಕ್ಸಿಟೋಸಿನ್ ಹಾರ್ಮೋನ್ ಇನ್ ಪಾರ್ಚುರಿಷನ್. ಸೊ ಇದನ್ನ 3 ಮಾರ್ಕರ್ ಅಥವಾ 2 ಮಾರ್ಕರ್ ಕ್ವೆಶನ್ ಆಗಿ ಕೇಳಬಹುದು, ಆಕ್ಸಿಟೋಸಿನ್ ನ ರೋಲ್ ಅನ್ನು ಡೆಲಿವರಿ ಟೈಮ್ ಅಲ್ಲಿ ಅಂತ. ನೆಕ್ಸ್ಟ್, ಫೋರ್ತ್ ಕ್ವೆಶನ್, ವಾಟ್ ಇಸ್ ಮೆನ್ಸ್ಟ್ರುವಲ್ ಸೈಕಲ್, ಮೆನ್ಷನ್ 1 ಪಿಟ್ಯುಟರಿ and 1 ovarian hormone that play a role in menstrual cycle. ನೋಡಿ ಇಲ್ಲಿ ಮೆನ್ಸ್ಟ್ರುವಲ್ ಸೈಕಲ್ ಡೆಫಿನೇಷನ್ ಅನ್ನ ಕೇಳಿದ್ದಾರೆ, ಅದರ ಜೊತೆಗೆ ಒಂದು ಪಿರಿಟರಿ ಮತ್ತು ಒಂದು ಓವರಿಯನ್ ಹಾರ್ಮೋನ್ ಬಗ್ಗೆ ಕೇಳಿದ್ದಾರೆ. ಕೆಲವೊಮ್ಮೆ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಹಾರ್ಮೋನ್ಸ್ ಅಲ್ಲದೆ ದೇ ವಿಲ್ ಬಿ ಆಸ್ಕಿಂಗ್ ಯು ಸ್ಪೆಸಿಫಿಕ್ ಇವೆಂಟ್ ವಿಚ್ ಇಸ್ ಹ್ಯಾಪನಿಂಗ್ ಇನ್ ಡಿಫರೆಂಟ್ ಫೇಸಸ್ ಆಫ್ ಮೆನ್ಸ್ಟ್ರುವಲ್ ಸೈಕಲ್. ಫಾರ್ ಎಕ್ಸಾಂಪಲ್ ಫಾಲಿಕ್ಯುಲರ್ ಫೇಸ್ ಅಂತ ತಗೊಂಡು ಆ ಫಾಲಿಕ್ಯುಲರ್ ಫೇಸ್ ಅಲ್ಲಿ ಯಾವ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗ್ತದೆ, ಹಾರ್ಮೋನ್ಸ್ ನ ಲೆವೆಲ್ ಏನ್ ಇವೆಂಟ್ ಆಗ್ತದೆ ಅಂತ ಸಹ ಕೇಳಬಹುದು. ನೆಕ್ಸ್ಟ್, GnRH and LH are absolutely necessary for the process of spermatogenesis. Justify this by giving one reason for each. So ಇದು ಸ್ಪರ್ಮ್ಯಾಟೋಜೆನೆಸಿಸ್ ಮೇಲಿನ ಕ್ವೆಶನ್ ಆಯ್ತಾ. ಕೆಲವೊಮ್ಮೆ oogenesis ಮೇಲೆ ಸಹ ಸೇಮ್ ಟೈಪ್ ಆಫ್ ಕ್ವೆಶನ್ ಅನ್ನು ಕೇಳಬಹುದು ಹಾರ್ಮೋನ್ ರಿಲೇಟೆಡ್. ನೆಕ್ಸ್ಟ್, ನೇಮ್ ದ ಪ್ಯೂರಿಟರಿ ಅಂಡ್ ಟೆಸ್ಟಿಕ್ಯುಲರ್ ಹಾರ್ಮೋನ್ ಇನ್ವಾಲ್ವ್ಡ್ ಇನ್ ಸ್ಪರ್ಮ್ಯಾಟೋಜೆನೆಸಿಸ್. ಸೊ ಇಲ್ಲಿ ನಾನು ಸ್ಲಾಶ್ ಹಾಕಿದ್ದೇನೆ, ವಿಚ್ ಮೀನ್ಸ್ ಈ ಎರಡು ಕ್ವೆಶನ್ನ ಮೀನಿಂಗ್ ಸೇಮ್, ಈ ಎರಡು ಕ್ವೆಶನ್ಗೆ ಆನ್ಸರ್ ಸೇಮ್. ಪ್ಯೂರಿಟರಿ ಅಂಡ್ ಟೆಸ್ಟಿಕ್ಯುಲರ್ ಹಾರ್ಮೋನ್ ಇನ್ವಾಲ್ವ್ಡ್ ಇನ್ ಸ್ಪರ್ಮ್ಯಾಟೋಜೆನೆಸಿಸ್ ಅಂದ್ರೆ ಇಟ್ಸ್ ಅಬೌಟ್ GnRH, LH, ಟೆಸ್ಟೋಸ್ಟ್ರಾನ್ ದಟ್ ಯು ಹ್ಯಾವ್ ಟು ಟಾಕ್, ಇವನ್ ಅಬೌಟ್ FSH ಹಾರ್ಮೋನ್ ದಟ್ ಯು ಹ್ಯಾವ್ ಟು ಟಾಕ್. ಇಲ್ಲೂ ಸಹ ಸೇಮ್ ಕ್ವೆಶನ್ ಕೇಳಿದ್ದಾರೆ, GnRH ಅಂಡ್ LH ಆರ್ ಆಬ್ಸಲ್ಯೂಟ್ಲಿ ನೆಸೆಸರಿ ಸ್ಪರ್ಮ್ಯಾಟೋಜೆನೆಸಿಸ್, ಯಾಕೆ ಅಂತ ಜಸ್ಟಿಫೈ ಮಾಡಿ ಅಂತ. ಓಕೆ, ಸೊ ಈ ಎರಡು ಕ್ವೆಶನ್ ಆಕ್ಚುಲಿ ಇಟ್ ಮೀನ್ಸ್ ಸೇಮ್, ಅಂದ್ರೆ ಈ ಎರಡು ಕ್ವೆಶನ್ಗೆ ಆನ್ಸರ್ ಸೇಮ್. ಸೊ ಯು ಹ್ಯಾವ್ ಟು ಟಾಕ್ ಅಬೌಟ್ ದ ರೀಸನ್ ಫಾರ್ ಡಿಫರೆಂಟ್ ಹಾರ್ಮೋನಲ್ ಲೆವೆಲ್, LH, FSH, ಟೆಸ್ಟೋಸ್ಟ್ರಾನ್ ಬಗ್ಗೆ ನೀವು ಈ ಎರಡು ಕ್ವೆಶನ್ ಅಲ್ಲಿ ಆನ್ಸರ್ ಮಾಡಬೇಕು. ಓಕೆ, ನೆಕ್ಸ್ಟ್ 6th ಕ್ವೆಶನ್, ಎಕ್ಸ್ಪ್ಲೈನ್ ದ ಫಂಕ್ಷನ್ಸ್ ಆನ್ ಪ್ಲಾಸೆಂಟಾ ಅಥವಾ ಗಿವ್ ದ ಹಾರ್ಮೋನ್ಸ್ ಪ್ರೊಡ್ಯೂಸ್ಡ್ ಬೈ ಪ್ಲಾಸೆಂಟಾ. ಪುನಃ ಇಟ್ ಮೀನ್ಸ್ ಸೇಮ್. ಫಂಕ್ಷನ್ ಆಫ್ ಪ್ಲಾಸೆಂಟಾಗೆ ನೀವು ಏನು ಹೇಳ್ತೀರಿ, ಯು ವಿಲ್ ಬಿ ಸೇಯಿಂಗ್ ದಟ್ ದೇ ವಿಲ್ ಬಿ ಹೆಲ್ಪಿಂಗ್ ಇನ್ ಪ್ರೊವೈಡಿಂಗ್ ದ ನ್ಯೂಟ್ರಿಷನ್ಸ್ ಟು ದ ಡೆವಲಪಿಂಗ್ ಎಂಬ್ರಿಯೋ, ಇಟ್ ವಿಲ್ ಆಲ್ಸೋ ರಿಮೂವ್ ದ ವೇಸ್ಟ್. ಅದಲ್ಲದೆ ಯು ಆಲ್ಸೋ ಹ್ಯಾವ್ ಟು ಟಾಕ್ ಅಬೌಟ್ ಹಾರ್ಮೋನ್ಸ್ ಅಲ್ವಾ, ಯಾವುದೆಲ್ಲ ಬೇರೆ ಬೇರೆ ಹಾರ್ಮೋನ್ಸ್ ಪ್ಲಾಸೆಂಟಾ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳಬೇಕಲ್ವಾ. ಸೊ ದಟ್ ಇಸ್ ವಾಟ್ ಇಸ್ ದ ಆನ್ಸರ್ ಫಾರ್ ದ ಫಸ್ಟ್ ಕ್ವೆಶನ್. ಸೊ ಸೆಕೆಂಡ್ ಏನಿದೆ ಇಲ್ಲಿ, ಇದಕ್ಕೂ ಸಹ ಆಲ್ಮೋಸ್ಟ್ ಸೇಮ್ ಆನ್ಸರ್, ಯಾಕಂದ್ರೆ ಇಲ್ಲೂ ಸಹ ಅದೇ ಕೇಳಿದ್ದಾರೆ, ಗಿವ್ ದ ಹಾರ್ಮೋನ್ ಸ್ಪೆಸಿಫಿಕಲಿ ಪ್ರೊಡ್ಯೂಸ್ ಬೈ ಪ್ಲಾಸೆಂಟಾ ಅಂತ, ವಿಚ್ ಇಸ್ ಡೆಫಿನೆಟ್ಲಿ ಬಿಂಗ್ ಪ್ರೊಡ್ಯೂಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವ ಹಾರ್ಮೋನ್ಸ್ ಅನ್ನ ಪ್ಲಾಸೆಂಟಾ ಪ್ರೊಡ್ಯೂಸ್ ಮಾಡ್ತದೆ ಅಂತ ನೀವು ಇಲ್ಲಿ ಹೇಳಬೇಕು. ಈ ಕ್ವೆಶನ್ಗೆ ಆನ್ಸರ್ ಈ ತರ ಹೇಳಬೇಕಾಗ್ತದೆ. ಓಕೆ, ಸೊ ಇದು 3 ಮಾರ್ಕರ್ ಕ್ವೆಶನ್ ಆನ್ ಹ್ಯೂಮನ್ ರಿಪ್ರೊಡಕ್ಷನ್. ನಾವು ಕಮಿಂಗ್ ಟು 5 ಮಾರ್ಕರ್ ಕ್ವೆಶನ್ ಆನ್ ಹ್ಯೂಮನ್ ರಿಪ್ರೊಡಕ್ಷನ್. 5 ಮಾರ್ಕರ್ ಫಾರ್ ಶೋರ್ ಯು ವಿಲ್ ಬಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ 5 ಮಾರ್ಕರ್. ಈಗ ನೀವು ಡಯಾಗ್ರಾಮ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಗ್ಯಾರಂಟಿ ಆಗಿ ಒಂದು ಡಯಾಗ್ರಾಮ್ 5 ಮಾರ್ಕಿಗೆ ಬಂದೇ ಬರ್ತದೆ ಫ್ರಮ್ ದ ಚಾಪ್ಟರ್ ಹ್ಯೂಮನ್ ರಿಪ್ರೊಡಕ್ಷನ್. ಐದರ್ ವಿಲ್ ಬಿ ಆಸ್ಕಿಂಗ್ ಮೇಲ್ ಪ್ರೊಡಕ್ಟಿವ್ ಸಿಸ್ಟಮ್ ಡಯಾಗ್ರಾಮ್ ಟು ಡ್ರಾ, ಅಥವಾ ಫಿಮೇಲ್ ಪ್ರೊಡಕ್ಟಿವ್ ಸಿಸ್ಟಮ್ ಅನ್ನ ಡ್ರಾ ಮಾಡ್ಲಿಕ್ಕೆ ಕೇಳಬಹುದು, ಇಲ್ಲ ಅಂದ್ರೆ ಮ್ಯಾಮರಿ ಗ್ಲ್ಯಾಂಡ್ ಅನ್ನ ಡ್ರಾ ಮಾಡ್ಲಿಕ್ಕೆ ಕೇಳಬಹುದು. ಓಕೆ, ಇದು ಹೈಲಿ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್. ಕೆಲವೊಮ್ಮೆ ಏನ್ ಮಾಡ್ತಾರಂದ್ರೆ ಆಪ್ಷನ್ ಇಡ್ತಾರೆ. ಸೊ ಆಪ್ಷನ್ ಅಲ್ಲಿ ದೇ ಕ್ಯಾನ್ ಆಸ್ಕ್ ಯು ವಾಟ್ ಇಸ್ ಪಾರ್ಚುರೇಷನ್, ಆ ಇವೆಂಟ್ ಅನ್ನ ಎಕ್ಸ್ಪ್ಲೇನ್ ಮಾಡಿ ಅಂತ 5 ಮಾರ್ಕರ್ ಕ್ವೆಶನ್ ಬರ್ಬೋದು. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಅಥವಾ ಫಿಕ್ಸ್ ಕ್ವೆಶನ್ಸ್ ಆಫ್ ದ ಚಾಪ್ಟರ್ ಹ್ಯೂಮನ್ ರಿಪ್ರೊಡಕ್ಷನ್. ನಾವು ಲೆಟ್ಸ್ ಸಿ ರಿಪ್ರೊಡಕ್ಟಿವ್ ಹೆಲ್ತ್ ಅಲ್ಲಿ 2-3 ಮಾರ್ಕರ್ ಕ್ವೆಶನ್ಸ್ ತುಂಬಾ ಜಾಸ್ತಿ ಏನು ಬರೋ ಚಾನ್ಸ್ ಇದೆ, ಅಂದ್ರೆ ವೆರೈಟೀಸ್ ಆಫ್ ಕ್ವೆಶನ್ಸ್ ಇಲ್ಲಿ ಇದೆ. ಸೊ ಆಮ್ನಿಯೋಸೆಂಟೆಸಿಸ್ ಅಂದ್ರೆ ಏನು, ಸಿಗ್ನಿಫಿಕೆನ್ಸ್ ಕೊಡಿ ಅಂತ ಒಂದು ಕ್ವೆಶನ್ ಆದ್ರೆ, ಯಾವ ರೀಸನ್, ವಾಟ್ ಆರ್ ದ ರೀಸನ್ಸ್ ಫಾರ್ ಇನ್ಕ್ರೀಸ್ ಆಫ್ ಪಾಪ್ಯುಲೇಷನ್ ಅಂತ ಸಹ ಕೇಳಬಹುದು. ಮೆನ್ಷನ್ 4 ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಿಕ್ ದಟ್ ಕ್ಯಾನ್ ಬಿ ಅಡ್ವೈಸ್ಡ್ ಟು ಕಪಲ್ ವಿತ್ ಇನ್ಫರ್ಟಿಲಿಟಿ ಪ್ರೋಗ್ರಾಮ್. ಇಲ್ಲಿ ಜಸ್ಟ್ ನೀವು ಮೆನ್ಷನ್ ಮಾಡಬೇಕು ಆರ್ಟ್ ಟೆಕ್ನಿಕ್ಸ್ ಅನ್ನ, 4 ಆರ್ಟ್ ಟೆಕ್ನಿಕ್ಸ್ ಅನ್ನ ಎಲಾಬೊರೇಟ್ ಮಾಡಬೇಕಾಗಿಲ್ಲ. ನೆಕ್ಸ್ಟ್, IUD ಅಂದ್ರೆ ಏನು, ವಾಟ್ ಇಸ್ IUD, ಗಿವ್ ಎನಿ 2 ಎಕ್ಸಾಂಪಲ್ಸ್. IUD ಇಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್, ಕೇಳ್ತಾರೆ ಈ ಟಾಪಿಕ್ ಇಂದ ಕ್ವೆಶನ್. ವಾಟ್ ಆರ್ ಎಮರ್ಜೆನ್ಸಿ ಕಾಂಟ್ರಸೆಪ್ಟಿವ್, ರೈಟ್ ದಿಯರ್ ಹಾರ್ಮೋನಲ್ ಕಾಂಬಿನೇಷನ್, ಇದು ಒಂದು ಕ್ವೆಶನ್ ಬರ್ಬೋದು. ಲಿಸ್ಟ್ ಎನಿ 4 ಕಾಂಪ್ಲಿಕೇಶನ್ ಅ ಪರ್ಸನ್ ಕ್ಯಾನ್ ಸಫರ್ ಫ್ರಮ್ ಅನ್ಟ್ರೀಟೆಡ್ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್. ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಇಂದ ಸಹ ಗ್ಯಾರಂಟಿ ಆಗಿ ಕ್ವೆಶನ್ ಬಂದೇ ಬರ್ತದೆ. ಸ್ಟೇಟ್ ದ ಮೆಡಿಕಲ್ ಗ್ರೌಂಡ್ಸ್ ಆನ್ ವಿಚ್ ಅ ಪ್ರೆಗ್ನೆನ್ಸಿ ಕ್ಯಾನ್ ಬಿ ಟರ್ಮಿನೇಟೆಡ್ ಅಕಾರ್ಡಿಂಗ್ ಟು ದ amended
ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ 2017 ಇದು ರಿಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟರಲ್ಲಿ ಒಂದು ಚಿಕ್ಕ ಟೇಬಲ್ ಒಳಗಡೆ ಇದೆ, ಏನು ಬಾಕ್ಸ್ ಒಳಗಡೆ ಇದೆ. ಸೊ ಅದರ ಮೇಲೆ ಸಹ ಕ್ವೆಶನ್ ಬರಬಹುದು, ಯಾಕಂದರೆ ಮಾಡೆಲ್ ಕ್ವೆಶನ್ ಪೇಪರಲ್ಲಿ ಕೇಳಿದ್ದಾರೆ. ಓಕೆ, ಸೊ MTP ಸಹ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್. ಆ್ಯಂಡ್ ಲಿಸ್ಟ್ ಎನಿ 2 principles to be followed to prevent STD. As I told you, STD is a guaranteed topic from which question can come. Human health and disease ಅಲ್ಲೂ ಟಾಪಿಕ್ ಇದೆ ಅಲ್ವಾ. ಆ್ಯಂಡ್ ಮೆನ್ಷನ್ ಸಮ್ ರೀಸನ್ಸ್ ಫಾರ್ ಇನ್ಫರ್ಟಿಲಿಟಿ. ಸೊ ಇದು ಸಮ್ ಆಫ್ ದ ಫಿಕ್ಸ್ಡ್ ಕ್ವೆಶನ್ಸ್ ವಿಚ್ ಕ್ಯಾನ್ ಬಿ ಆಸ್ ಫಾರ್ 2 marks. 3 marksಗೆ ಏನು ಕೇಳ್ಬೋದು, 3 principles that is followed to free from STD. ಪುನಃ STD ಇಂಪಾರ್ಟೆಂಟ್, ಆಲ್ರೆಡಿ ಹೇಳಿದ್ದೇನೆ. ಹೌ ಕ್ಯಾನ್ ಕನ್ಸೆಪ್ಷನ್ ಬಿ ಪ್ರಿವೆಂಟೆಡ್ ವಿದೌಟ್ ದ ಯೂಸೇಜ್ ಆಫ್ ಕಾಂಟ್ರಸೆಪ್ಟಿವ್, ಅಂದರೆ 3 ನ್ಯಾಚುರಲ್ ಟೈಪ್ ಆಫ್ ಕಾಂಟ್ರಸೆಪ್ಟಿವ್ ಬಗ್ಗೆ ಹೇಳಬೇಕಾಗ್ತದೆ ಇಲ್ಲಿ. ಡಿಫೈನ್ ವೆನರಲ್ ಡಿಸೀಸ್ ಅಂದರೆ STD ಅಂದರೆ ಏನು ಅಂತ ಹೇಳಿ, ಮೋಡ್ ಆಫ್ ಟ್ರಾನ್ಸ್ಮಿಷನ್ ಅನ್ನು ಕೊಡಿ ಅಂತ. ಪುನಃ ಈಗಷ್ಟೇ ಹೇಳಿರುವ ಹಾಗೆ STI STD ಇಸ್ ಇಂಪಾರ್ಟೆಂಟ್. MTP ಅಂದರೆ ಏನು, ಪುನಃ ಸೇಮ್ ಟಾಪಿಕ್. ಸೊ MTP ಕ್ಯಾನ್ ಬಿ ಆಸ್ ಫಾರ್ 2 marks ಆರ್ ಇವನ್ ಫಾರ್ 3 marks. ಓಕೆ, ಸೊ ಇದು 2-3 ಮಾರ್ಕ್ ರಿಪ್ರೊಡಕ್ಟಿವ್ ಹೆಲ್ತ್ ಮೇಲಿನ ಕ್ವೆಶನ್ಸ್. ಕಮಿಂಗ್ ಟು 5 marks. 5 marks ಅಲ್ಲಿ ನೋಡಿ ಎರಡು ಥರದ ಕ್ವೆಶನ್ ಬರ್ಬೋದು 5 marksಗೆ. ಒಂದು ರಿಲೇಟೆಡ್ ಟು ಆರ್ಟ್ ಟೆಕ್ನಿಕ್, ಬೇರೆ ಬೇರೆ ಆರ್ಟ್ ಟೆಕ್ನಿಕ್ಸನ್ನು ಹೇಳಿ ಅಂತ. ಇನ್ನೊಂದು ರಿಲೇಟೆಡ್ ಟು ಕಾಂಟ್ರಾಸೆಪ್ಟಿವ್ ಅಲ್ಲಿ ಮೇಯ್ನಾಗಿ 2 ಬ್ಯಾರಿಯರ್ ಮೆಥಡ್ ಬಗ್ಗೆ ಹೇಳಿ, 2 ಸರ್ಜಿಕಲ್ ಮೆಥಡ್ ಬಗ್ಗೆ ಹೇಳಿ ಅಂತ ಸಹ ಮುಂಚೆ ಕ್ವೆಶನ್ ಬಂದಿದೆ. ಸೊ 5 marker ಏನು ಜಾಸ್ತಿ ಕ್ವೆಶನ್ಸ್ ಬರೋದಿಲ್ಲ ರಿಪ್ರೊಡಕ್ಟಿವ್ ಹೆಲ್ತಿಂದ. ಸೊ 5 marker ಹ್ಯೂಮನ್ ರಿಪ್ರೊಡಕ್ಷನಿಂದ ಬರುವಂಥದ್ದು. ಓಕೆ, ಕಂಪೇರ್ ಟು ದಿಸ್ 2 chapter. ನೆಕ್ಸ್ಟ್ ಇಲ್ಲಿಗೆ 2 ಚಾಪ್ಟರ್ ಆಯಿತು. ನೆಕ್ಸ್ಟ್ ಕಮಿಂಗ್ ಟು ಎವಲ್ಯೂಷನಲ್ಲಿ 2 or 3 marker ಕ್ವೆಶನ್ ಇಸ್ ಅಂದರೆ ಹೈಲಿ ಎಕ್ಸ್ಪೆಕ್ಟೆಡ್ ಅಥವಾ ಫಿಕ್ಸ್ಡ್ ಕ್ವೆಶನ್ಸ್ ಯಾವುದು ಅಂತ ಕೇಳಿದ್ರೆ, ಈ ಡೈವರ್ಜೆಂಟ್ ಕನ್ವರ್ಜೆಂಟ್ ಎವಲ್ಯೂಷನ್ ಇದೆ ಅಲ್ವಾ, ಹೋಮೋಲೋಗಸ್ ಅನಲೋಗಸ್ ಆರ್ಗನ್ಸ್ಗಳು, ಇದರ ಬಗ್ಗೆ ಗ್ಯಾರಂಟಿ ಒಂದಾದ್ರೂ ಕ್ವೆಶನ್ ಬಂದೇ ಬರ್ತದೆ. ಐದರ್ ದೇ ಕ್ಯಾನ್ ಆಸ್ಕ್ ಯು ಡೈರೆಕ್ಟ್ಲಿ ಡಿಫರೆನ್ಶಿಯೇಟ್ ಕನ್ವರ್ಜೆಂಟ್ ಡೈವರ್ಜೆಂಟ್ ಎವಲ್ಯೂಷನ್, ಅಥವಾ ಈ ಥರ ಒಂದು ಎಕ್ಸಾಂಪಲ್ ಅನ್ನು ಕೊಟ್ಟು ಪೊಟ್ಯಾಟೊ ಟ್ಯೂಬರ್ ಆ್ಯಂಡ್ ಸ್ವೀಟ್ ಪೊಟ್ಯಾಟೊ ಟ್ಯೂಬರ್ಸ್ ಆರ್ ದ ರಿಸಲ್ಟ್ ಆಫ್ ಕನ್ವರ್ಜೆಂಟ್ ಎವಲ್ಯೂಷನ್, ಜಸ್ಟಿಫೈ ದ ಸ್ಟೇಟ್ಮೆಂಟ್ ಅಂತ, ಅಥವಾ ಸುಮ್ಮನೆ ಡಿಸ್ಟಿಂಗ್ವಿಶ್ ಬಿಟ್ವೀನ್ ದ ಹೋಮೋಲೋಗಸ್ ಆ್ಯಂಡ್ ಎನಲೋಗಸ್ ಸ್ಟ್ರಕ್ಚರ್ಸ್ ಅಂತ ಸಹ ಕೇಳಬಹುದು. ಓಕೆ, ನೆಕ್ಸ್ಟ್ ಅಡಾಪ್ಟಿವ್ ರೇಡಿಯೇಷನ್ ಅಂದರೆ ಏನು, ಎಲಾಬರೇಟ್ ಮಾಡಿ ಅಂತ. ಆ್ಯಂಡ್ ಮಿಲ್ಲರ್ ಡಯಾಗ್ರಾಮ್ ಇಸ್ ಹೈಲಿ ಎಕ್ಸ್ಪೆಕ್ಟೆಡ್. ಆಲ್ಮೋಸ್ಟ್ ಎವ್ರಿ ಇಯರ್ ಮಿಲ್ಲರ್ ಎಕ್ಸ್ಪೆರಿಮೆಂಟ್ ಅಂದರೆ ಡಯಾಗ್ರಾಮನ್ನು ಡ್ರಾ ಮಾಡ್ಲಿಕ್ಕೆ ಹೇಳ್ತಾರೆ. ಬರೀ ಡಯಾಗ್ರಾಮ್ ಡ್ರಾ ಮಾಡಿದರೆ ಸಾಕಾಗ್ತದೆ, ಎಕ್ಸ್ಪ್ಲನೇಷನ್ ಬರೆಯೋ ಅವಶ್ಯಕತೆ ಇಲ್ಲ ಇಲ್ಲಿ. ಓಕೆ, ಆ್ಯಂಡ್ ಮುಂಚೆಲ್ಲ ಕೆಲವು ಕ್ವೆಶನ್ ಪೇಪರಲ್ಲಿ ನಿಯಾಂಡರ್ಥಲ್ ಮ್ಯಾನ್ ಅಂದರೆ ಹ್ಯೂಮನ್ ಎವಲ್ಯೂಷನ್ ಅಂಡರ್ ನಿಯಾಂಡರ್ಥಲ್ ಮ್ಯಾನ್ ಬಗ್ಗೆ ಬರೀಲಿಕ್ಕೆ ಕೇಳಿದ್ದಾರೆ. ಓಕೆ, ಸೊ ಇದು 2-3 marker ಟೈಪ್ ಆಫ್ ಕ್ವೆಶನ್ which is fixed. Coming to 5 marker question. 5 marker question ಎಲ್ಲಾದರೂ ಎವಲ್ಯೂಷನ್ ಇಂದ ಬಂದರೆ ಅದು ಫಾರ್ ಶೋರ್ ಹ್ಯೂಮನ್ ಎವಲ್ಯೂಷನ್ ಇಂದಲೇ ಬರುವಂಥದ್ದು. ಐದರ್ ದೇ ವಿಲ್ ಬಿ ಗಿವಿಂಗ್ ಯು ಸ್ಪೆಸಿಫಿಕ್ ಪ್ರೈಮೇಟ್ಸ್ ನೇಮ್ ಆ್ಯಂಡ್ ಯು ಹ್ಯಾವ್ ಟು ರೈಟ್ ದ ಫೀಚರ್ಸ್. ಕೆಲವೊಮ್ಮೆ ಅವರೇ ಫೀಚರ್ಸನ್ನು ಕೊಡ್ತಾರೆ, ಕ್ರಿನಿಯಲ್ ಕೆಪಾಸಿಟೀಸನ್ನು ಕೊಡ್ತಾರೆ, ಯಾವ ಇಯರಲ್ಲಿ ಇದ್ರು ಅಂತ ಕೊಡ್ತಾರೆ, ನೀವು ಆ ಪ್ರೈಮೇಟ್ಸ್ನ ಹೆಸರನ್ನು ಬರಿಬೇಕು. ಓಕೆ, ಸೊ ಒಂದೇ ಫಿಕ್ಸ್ಡ್ ಅಂತ ಹೇಳ್ಬೋದು, ಹ್ಯೂಮನ್ ಎವಲ್ಯೂಷನ್ ಇಂದ ಬರುವಂಥದ್ದು. ಈ ಚಾಪ್ಟ್ರಲ್ಲಿ 5 marker ಎಲ್ಲಾದರೂ ಬಂದರೆ ಅದು ಹ್ಯೂಮನ್ ಎವಲ್ಯೂಷನ್ ಇಂದಾನೇ ಬರುವಂಥದ್ದು. ಓಕೆ, ನೆಕ್ಸ್ಟ್ ಕಮಿಂಗ್ ಟು ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್ 2 marker ಕ್ವೆಶನ್. 2 marker ಕ್ವೆಶನ್ ಬರೋ ಚಾನ್ಸಸ್ ಸ್ವಲ್ಪ ಕಮ್ಮಿ ಈ ಚಾಪ್ಟರಿಂದ. ಓಕೆ, ಎಲ್ಲಾದರೂ ಬಂದರೆ ಇಟ್ ಈಸ್ ಗೋಯಿಂಗ್ ಟು ಬಿ ಸಿಂಪ್ಲಿ ದೇ ವಿಲ್ ಆಸ್ಕ್ ಯು ಟು ಡಿಫರೆನ್ಶಿಯೇಟ್ ಬಿಟ್ವೀನ್ 2 types ಆಫ್ ಇಮ್ಯುನಿಟಿ, ಇನ್ನೆಟ್ ಆ್ಯಂಡ್ ಎಕ್ವೈರ್ಡ್ ಇಮ್ಯುನಿಟಿ. ಇಲ್ಲ ಅಂದರೆ ದೇ ಕ್ಯಾನ್ ಆಸ್ಕ್ ಯು ಟು ಡಿಫರೆನ್ಶಿಯೇಟ್ ಬಿಟ್ವೀನ್ ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ಇಮ್ಯುನಿಟಿ. ಓಕೆ, ಸೊ 2 markerಗೆ ಅಥವಾ ಕೆಲವೊಮ್ಮೆ ಏನು ಮಾಡ್ತಾರಂದರೆ ದೇ ಮೇ ಗಿವ್ ಯು ಸಮ್ ಸಿಮ್ಟಮ್ಸ್ ಆ್ಯಂಡ್ ಯು ಹ್ಯಾವ್ ಟು ಐಡೆಂಟಿಫೈ ದ ಡಿಸೀಸ್ ನೇಮ್. ಓಕೆ, ಆದರೆ ಆ ಥರದ ಕ್ವೆಶನ್ 5 marksಗೆ ಜಾಸ್ತಿ ಕೇಳುವಂಥದ್ದು. ವಿ ವಿಲ್ ಬಿ ಕವರಿಂಗ್ ದ್ಯಾಟ್ ಅಂಡರ್ 5 marks. ಸೊ ಕಮಿಂಗ್ ಟು 3 marker ಕ್ವೆಶನ್. 3 marker ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಲ್ಲಿ 3 markerಲ್ಲಿ ಜಾಸ್ತಿ ಕ್ವೆಶನ್ಸನ್ನು ಕೇಳುವ ಚಾನ್ಸ್ ಇದೆ. ಯಾಕಂದರೆ ಆ್ಯಂಟಿಬಾಡಿ ಸ್ಟ್ರಕ್ಚರನ್ನು ಕೇಳ್ಬೋದು, 3 marksಗೆ ಡ್ರಾ ಮಾಡ್ಲಿಕ್ಕೆ ಕೇಳ್ಬೋದು. 3 types ಆಫ್ ಇನ್ನೆಟ್ ಬ್ಯಾರಿಯರ್ಸ್ ಯಾವುದು ಅಂತ ಕೇಳ್ಬೋದು. ಎಲರ್ಜಿ ಅಂದರೆ ಏನು, 2 chemicals ರಿಲೀಸ್ಡ್ ಬೈ ದ ಮಾಸ್ ಸೆಲ್ಸ್ ಡ್ಯೂರಿಂಗ್ ಎಲರ್ಜಿಕ್ ರಿಯಾಕ್ಷನ್ ಕೇಳ್ಬೋದು. ಆ್ಯಂಡ್ ಫಾರ್ ಶೋರ್ 3 marker ಕ್ವೆಶನ್ ಅಂಡರ್ ಕ್ಯಾನ್ಸರ್ ಬಗ್ಗೆ ಕ್ವೆಶನ್ ಬರುವ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಕ್ಯಾನ್ಸರ್ ಬಗ್ಗೆ 3 markಗೆ ವೆರೈಟೀಸ್ ಆಫ್ ಕ್ವೆಶನ್ಸ್ನ ನಾವು ಮಾಡ್ಬೋದು. ಸೊ ಹೆನ್ಸ್ 3 marker ಕ್ವೆಶನ್ ಕ್ಯಾನ್ ಬಿ ಆಸ್ಡ್ ಅಂಡರ್ ಕ್ಯಾನ್ಸರ್. ಸೊ ಡಿಫರೆನ್ಶಿಯೇಟ್ ಬೆನೈನ್ ಆ್ಯಂಡ್ ಮ್ಯಾಲಿಗ್ನೆಂಟ್ ಟ್ಯೂಮರ್ ಕೇಳ್ಬೋದು, ಅಥವಾ ಪ್ರಾಪರ್ಟೀಸ್ ಆಫ್ ಕ್ಯಾನ್ಸರ್, 3 ಪ್ರಾಪರ್ಟೀಸ್ ಆಫ್ ಕ್ಯಾನ್ಸರ್ಸನ್ನು ಹೇಳಿ ಅಂತ ಹೇಳ್ಬೋದು, ಅಥವಾ ಡಿಟೆಕ್ಷನ್ ಆ್ಯಂಡ್ ಡಯಾಗ್ನೋಸಿಸ್ ಆಫ್ ಕ್ಯಾನ್ಸರನ್ನು ಕೊಡಿ, ಅಂದರೆ ಎಕ್ಸ್ಪ್ಲೇನ್ ಡಿಫ್ರೆಂಟ್ ಟೆಕ್ನಿಕ್ಸ್ ವಿಚ್ ವಿಲ್ ಬಿ ಹೆಲ್ಪಿಂಗ್ ಇನ್ ಕ್ಯಾನ್ಸರ್ ಡಿಟೆಕ್ಷನ್ ಆ್ಯಂಡ್ ಡಯಾಗ್ನೋಸಿಸ್ ಅಂತ ಕೇಳ್ಬೋದು. ಇಲ್ಲಾಂದರೆ ಗಿವ್ ಡಿಫ್ರೆಂಟ್ ಅಪ್ರೋಚಸ್ ಫಾರ್ ದ ಟ್ರೀಟ್ಮೆಂಟ್ ಆಫ್ ಕ್ಯಾನ್ಸರ್ ಅಂತ ಕೇಳ್ಬೋದು. ಇದನ್ನು 3 markಗೆ ಕೇಳುವ ಚಾನ್ಸಸ್ ತುಂಬ ಜಾಸ್ತಿ. ಓಕೆ, ಆ್ಯಂಡ್ ಇದಲ್ಲದೆ ಪುನಃ ಡಿಫರೆನ್ಶಿಯೇಟ್
ಟೂ ಟೈಪ್ಸ್ ಆಫ್ ಇಮ್ಯುನಿಟಿ ಅಂದ್ರೆ ಏನು, ಡಿಫರೆನ್ಶಿಯೇಟ್ ಟೂ ಟೈಪ್ಸ್ ಆಫ್ ಇಮ್ಯುನಿಟಿ, ಗಿವ್ ಡಿಫರೆನ್ಸಸ್ ಬಿಟ್ವೀನ್ ಪ್ಯಾಸಿವ್ ಆಕ್ಟಿವ್ ಇಮ್ಯುನಿಟಿ, ಇದು ಸಹ 3 ಮಾರ್ಕಿಗೆ ಬರ್ಬೋದು. ಅದಲ್ಲದೆ ಈಗಷ್ಟೇ ಹೇಳಿರುವ ಹಾಗೆ 2 ಅಥವಾ 3 ಮಾರ್ಕರ್ಗೆ ಕೇಳಬಹುದಾದಂತಹ ಕ್ವೆಶನ್ ಅಂದ್ರೆ ಐದರ್ ದೇ ವಿಲ್ ಬಿ ಗಿವಿಂಗ್ ಯು ಸಿಂಪ್ಟಮ್ಸ್, ಯು ಹ್ಯಾವ್ ಟು ಐಡೆಂಟಿಫೈ ದ ಡಿಸೀಸ್, ಇಲ್ಲ ಅಂದ್ರೆ ಅವರೇ ಡಿಸೀಸ್ ಹೆಸರು ಕೊಡ್ತಾರೆ, ನೀವು ಕಾಸಿಟಿವ್ ಆರ್ಗ್ಯಾನಿಸಮ್ಸ್ ಅನ್ನ ಕೊಡಬೇಕಾಗ್ತದೆ. ಓಕೆ, ಇದು 3 ಮಾರ್ಕರ್ ಕ್ವೆಶನ್ ಫ್ರಮ್ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಚಾಪ್ಟರ್. ನೆಕ್ಸ್ಟ್ 5 ಮಾರ್ಕರ್ ಕ್ವೆಶನ್, ಈಗಷ್ಟೇ ಹೇಳಿರುವ ಹಾಗೆ 5 ಮಾರ್ಕರಿಗೆ 5 ಮಾರ್ಕರ್ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಮೇಲೆ ಅಪ್ಲಿಕೇಶನ್ ಹಾಟ್ ಟೈಪ್ ಆಫ್ ಕ್ವೆಶನ್ಸ್ ಬರುವ ಚಾನ್ಸಸ್ ಜಾಸ್ತಿ. ಓಕೆ, ಸೊ ಯಾವ ಥರದ ಕ್ವೆಶನ್ ಬರ್ತದೆ ಅಂತ ಕೇಳಿದ್ರೆ, ನೇಮ್ ದ ಡಿಸೀಸ್ ಕಾಸ್ಡ್ ಬೈ ಫಾಲೋವಿಂಗ್ ಆರ್ಗ್ಯಾನಿಸಮ್, ಅಂದರೆ ಪ್ಯಾಥೋಜನ್ ಹೆಸರು ಕೊಟ್ಟಿದ್ದಾರೆ, ನೀವು ಡಿಸೀಸ್ ಹೆಸರು ಕೊಡಬೇಕು. ಕೆಲವೊಮ್ಮೆ ಪ್ಯಾಥೋಜನ್ ಏನು ಡಿಸೀಸ್ ಹೆಸರು ಅವರೇ ಕೊಡ್ತಾರೆ, ನೀವು ಪ್ಯಾಥೋಜನ್ ಅನ್ನ ಯಾವ ಪ್ಯಾಥೋಜನ್ ಆ ಡಿಸೀಸ್ ಅನ್ನ ಕಾಸ್ ಮಾಡ್ತದೆ ಅಂತ ಹೇಳಬೇಕು. ಓಕೆ, ಇಲ್ಲೇನು ಕೊಟ್ಟಿದ್ದಾರೆ, ಡಿಸೀಸ್ ಹೆಸರು ಕೊಟ್ಟಿದ್ದಾರೆ, ನೀವು ಸೈಂಟಿಫಿಕ್ ನೇಮ್ ಆಫ್ ಆರ್ಗ್ಯಾನಿಸಮ್ ವಿಚ್ ಕ್ಯಾನ್ ಕಾಸ್ ದೀಸ್ ಡಿಸೀಸ್ ಅಂತ ಬರೀಬೇಕು. ಓಕೆ, ಅದಲ್ಲದೆ ಲೈಫ್ ಸೈಕಲ್ ಆಫ್ ಪ್ಲಾಸ್ಮೋಡಿಯಂ ಸೈಕಲ್ ಬರ್ಬೋದು 5 ಮಾರ್ಕ್ಸಿಗೆ. ಓಕೆ, 3 ಟೈಪ್ಸ್ ಆಫ್ ಇನ್ನೆಟ್, ಬೇರೆ ವೆರೈಟೀಸ್ ಆಫ್ ಇನ್ನೆಟ್ ಬ್ಯಾರಿಯರ್ಸ್ ಬಗ್ಗೆ ಕ್ವೆಶನ್ ಬರ್ಬೋದು. ಓಕೆ, ಇಲ್ಲಿ ಲಿಸ್ಟ್ ಏನೇ 3 ಅಂತ ಕೊಟ್ಟಿದ್ದಾರೆ. ಯಾ, ಲಿಸ್ಟ್ ಔಟ್ ಟೈಪ್ಸ್ ಆಫ್ ಇನ್ನೆಟ್ ಬ್ಯಾರಿಯರ್ಸ್ ಆಫ್ ಡಿಫೆನ್ಸ್ ವಿತ್ ಅನ್ ಎಕ್ಸಾಂಪಲ್ ಫಾರ್ ಈಚ್ ಅಂತ 5 ಮಾರ್ಕರ್ ಕ್ವೆಶನ್ ಬರ್ಬೋದು. ಅದಲ್ಲದೆ ಲೈಫ್ ಸೈಕಲ್ ಆಫ್ ರೆಟ್ರೋವೈರಸ್ ಕೇಳುವ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಆ್ಯಂಡ್ ಪುನಃ ಕ್ಯಾನ್ಸರ್ ಮೇಲೆ 5 ಮಾರ್ಕರ್ ಕ್ವೆಶನ್ ಬರಬಹುದು. ಓಕೆ, 5 ಮಾರ್ಕರು ಬರ್ಬೋದು, 3 ಮಾರ್ಕರ್ ಸಹ ಬರ್ಬೋದು ಕ್ಯಾನ್ಸರ್ ಮೇಲೆ. ಯಾಕಂದರೆ ಟ್ರೀಟ್ಮೆಂಟ್ ಅಂಡರ್ ತುಂಬ ವೆರೈಟೀಸ್ ಆಫ್ ಟ್ರೀಟ್ಮೆಂಟ್ಸ್ ಇದೆ, ಹಾಗೆ ಡಿಟೆಕ್ಷನ್ ಡಯಾಗ್ನೋಸಿಸ್ ಅಂಡರ್ ಸಹ ಬೇರೆ ಬೇರೆ ವೆರೈಟೀಸ್ಗಳು ಇವೆ ಟು ಡಯಾಗ್ನೋಸ್ ದ varieties of cancer. Okay, so 3 ಅಥವಾ 5 marker question can be expected from cancer. So ಇಲ್ಲಿಗೆ human health and diseases ಆಯಿತು. Now coming to biotechnology principles and processes 2-3 mark. Okay, ನೋಡಿ ನಾನೇನು ಮಾಡಿದ್ದೀನಿಲ್ಲ ಅಂದರೆ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರೊಸೆಸಸ್ ಏನಿದೆ, ಇಲ್ಲಿ 5 ಮಾರ್ಕರ್ ಕ್ವೆಶನ್ಸ್ ಎಲ್ಲಾದರೂ ಬಂದೇ ಬರ್ತದೆ 5 ಮಾರ್ಕರ್ ಕ್ವೆಶನ್. ದಟ್ 5 ಮಾರ್ಕರ್ ಕ್ವೆಶನ್ ಇಸ್ ಮೇಡ್ ಅಪ್ ಆಫ್ 2 and 3 ಮಾರ್ಕರ್ ಕ್ವೆಶನ್. ಅಂದರೆ ಇಂಡಿವಿಜುವಲ್ ಆಗಿ ಒಂದು ಕ್ವೆಶನ್ ಕೊಡೋದಿಲ್ಲ 5 ಮಾರ್ಕರಿಗೆ. ಓಕೆ, ಸೊ 2, 3, 5 ಮಾರ್ಕರ್ ಎಲ್ಲವನ್ನ ನಾವು ಇಲ್ಲೇ ಇನ್ಕ್ಲೂಡ್ ಮಾಡ್ತಾ ಇದ್ದೇವೆ. ಯಾಕಂದರೆ 5 ಮಾರ್ಕರ್ ಕ್ವೆಶನ್ಸ್ ವೋಂಟ್ ಬಿ ಕಮಿಂಗ್ ಡೈರೆಕ್ಟ್ಲಿ ಫ್ರಮ್ ದಿಸ್ ಚಾಪ್ಟರ್. ಆ 5 ಮಾರ್ಕರ್ ಕ್ವೆಶನ್ ಏನಿದೆ ದಟ್ ವುಡ್ ಬಿ ಮೇಡ್ ಅಪ್ ಆಫ್ 2 ಕ್ವೆಶನ್, ಒನ್ ವುಡ್ ಬಿ ಆಫ್ 2 ಮಾರ್ಕ್, ಅನದರ್ ಒನ್ ವುಡ್ ಬಿ ಆಫ್ 3 ಮಾರ್ಕ್. ಸೊ ಈ ಥರದ ಕ್ವೆಶನ್ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರೊಸೆಸಸ್ ಇಂದ ಬರುವಂಥದ್ದು. ಓಕೆ, ಸೊ ಲೆಟ್ಸ್ ಸಿ 2-3 ಮಾರ್ಕರ್ ಕ್ವೆಶನ್ಸ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಓಕೆ, ನಾನು ಇಲ್ಲಿ ಬ್ರಾಕೆಟಲ್ಲಿ ಬರಿತೇನೆ. 5 ಮಾರ್ಕರ್ ಇಲ್ಲ ಅಂತಲ್ಲ, 5 ಮಾರ್ಕರ್ ಗ್ಯಾರಂಟಿಯಾಗಿ ಒಂದು 5 ಮಾರ್ಕರ್ ಕ್ವೆಶನ್ ಈ ಚಾಪ್ಟರ್ನಿಂದ ಬಂದೇ ಬರ್ತದೆ. ಆದರೆ ಆ 5 ಮಾರ್ಕರ್ ಕ್ವೆಶನ್ ಏನಿದೆ ದಟ್ ಇಸ್ ಮೇಡ್ ಅಪ್ ಆಫ್ 2 and 3 ಮಾರ್ಕರ್ ಕ್ವೆಶನ್. ಸೊ ಅದಕ್ಕೆ ಬ್ರಾಕೆಟಲ್ಲಿ 5 ಮಾರ್ಕರ್ ಅಂತ ಹಾಕ್ತಾ ಇದ್ದೇನೆ. ಓಕೆ, ಸೊ ಲಿಸ್ಟ್ ಔಟ್ ದ ಸ್ಟೆಪ್ಸ್ ಆಫ್ PCR ಅಂತ 3 ಮಾರ್ಕರ್ ಕ್ವೆಶನ್ ಬರಬಹುದು. ಕ್ಲಾಸಿಫೈ ದ ರಿಸ್ಟ್ರಿಕ್ಷನ್ ಎನ್ಸೈಮ್, ಡಿಫರೆನ್ಶಿಯೇಟ್ ದೆಮ್ ಆನ್ ದ ಬೇಸಿಸ್ ಆಫ್ ದೇರ್ ಆಕ್ಷನ್ ಅಂತ 3 ಮಾರ್ಕರ್ ಕ್ವೆಶನ್ ಬರಬಹುದು. ಹೌ ಇಸ್ ಆಕ್ಷನ್ 2 ಮಾರ್ಕರ್ ಕ್ವೆಶನ್ ಬರಬಹುದು. ಹೌ ಇಸ್ ಆಕ್ಷನ್ ಆಫ್ ಎಕ್ಸೋನ್ಯೂಕ್ಲಿಯಸ್ ಡಿಫರೆಂಟ್ ಫ್ರಮ್ ದಟ್ ಆಫ್ ಎಂಡೋನ್ಯೂಕ್ಲಿಯಸ್ 2 ಅಥವಾ 3 ಮಾರ್ಕರ್ ಕ್ವೆಶನ್. ಹೌ ಆರ್ ಸ್ಟಿಕ್ಕಿ ಎಂಡ್ಸ್ ಫಾರ್ಮ್ಡ್ ಆನ್ ಅ DNA strand, why they are called so 3 ಮಾರ್ಕರ್ ಕ್ವೆಶನ್. Write any 4 tools used in recombinant DNA technology. Mention any 2 method of introducing alien DNA into host cells. ಇದು ಪ್ರಾಪರ್ 5 ಮಾರ್ಕರ್ ಕ್ವೆಶನ್. ಯಾಕಂದ್ರೆ ಈ ಕ್ವೆಶನ್ ಅಲ್ಲಿ ನೋಡಿ ಇದು 2 ಮಾರ್ಕರ್ ಕ್ವೆಶನ್. ಮೆನ್ಷನ್ 2 ಮೆಥಡ್ ಆಫ್ ಇಂಟ್ರೊಡ್ಯೂಸಿಂಗ್ ಏಲಿಯನ್ DNA, 2 ಮಾರ್ಕರ್ ಕ್ವೆಶನ್. ಓಕೆ, ಸಾರಿ, ಇದು 3 ಮಾರ್ಕರ್ ಕ್ವೆಶನ್. ಸೊ 3 ಮತ್ತೆ 2 ಮಾರ್ಕರ್ ಕ್ವೆಶನ್ ಕಾಂಬಿನೇಷನ್ ಆಗಿ ಕೇಳ್ತಾರೆ. ಓಕೆ, ರೈಟ್ 3 ವೆಕ್ಟರ್ಸ್ ವಿಚ್ ಕ್ಯಾನ್ vector free technique that can utilized to transfer recombinant DNA into a ready host cell. 3 marker question, vector free method ಯಾವುದು ಅಂತ. Agrobacterium tumefaciens act as a natural vector for cloning genes in plants. Substantiate 2 marker question. Give different ways to isolate DNA. 3 ಮಾರ್ಕರ್ ಕ್ವೆಶನ್. ಬೇರೆ ಬೇರೆ ಎನ್ಸೈಮ್ಸ್ ಯೂಸ್ ಮಾಡಿಕೊಂಡು ಹೇಗೆ DNA ನ ಕೊನೆಗೆ ಐಸೋಲೇಟ್ ಮಾಡ್ಬೋದು ಅಂತ. ಓಕೆ, ಸೊ 2, 3 and hence 5 marker questions of biotechnology principles and processes are covered. ಓಕೆ, ನಿಮಗೆ ಅನಿಸ್ಬೋದು ಮ್ಯಾಮ್ ಇಲ್ಲಿ ಹಾಟ್ ಸ್ಟೆಪ್ ಆಫ್ ಕ್ವೆಶನ್ಸ್ ಇಲ್ಲ. ನೋಡಿ, ಹಾಟ್ ಸ್ಟೆಪ್ ಆಫ್ ಕ್ವೆಶನ್ಸ್ ಅನ್ನು ನಾವು ಫಿಕ್ಸ್ಡ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಹಾಟ್ ಸ್ಟೆಪ್ ಆಫ್ ಕ್ವೆಶನ್ಸ್ ಇಸ್ ಯೂಶ್ವಲಿ ಗೋಯಿಂಗ್ ಟು ಬಿ ನ್ಯೂ ಇನ್ ದ ಫೈನಲ್ ಎಕ್ಸಾಮ್. ಫೈನಲ್ ಎಕ್ಸಾಮಲ್ಲಿ ಯಾವತ್ತು ಹೊಸ ಹಾಟ್ ಸ್ಟೆಪ್ ಆಫ್ ಕ್ವೆಶನ್ಸ್ ಅನ್ನು ಕೊಡುವ ಪ್ರಯತ್ನವನ್ನು ಮಾಡ್ತಾರೆ. ಓಕೆ, ಬೋರ್ಡ್ನವರು. ಸೊ ನಾವು ಫಿಕ್ಸ್ಡ್ ಸೇಮ್ ಹಾಟ್ ಸ್ಟೆಪ್ ಆಫ್ ಕ್ವೆಶನ್ಸ್ ಬರ್ಬೋದು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ಏನು, ಬಯೋಟೆಕ್ನಾಲಜಿ ಅಂಡ್ ಇಟ್ಸ್ ಅಪ್ಲಿಕೇಶನ್ 2-3 ಮಾರ್ಕರ್ ಕ್ವೆಶನ್.
ಸಿಂಪಲ್ ಆಗಿ ಬಯೋಪೈರಸಿ ಅಂದರೆ ಏನು, ಬಾಸ್ಮತಿ ರೈಸ್ ರಿಲೇಟೆಡ್ ಕಾಂಟ್ರವರ್ಸಿಯನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಬಹುದು. ವಾಟ್ ಇಸ್ ಸೊಮ್ಯಾಟಿಕ್ ಹೈಬ್ರಿಡೈಸೇಷನ್, ಒಂದು ಎಕ್ಸಾಂಪಲ್ ಕೊಡಿ ಅಂತ ಕೇಳಬಹುದು. ಓಕೆ, ಸೊಮ್ಯಾಟಿಕ್ ಹೈಬ್ರಿಡ್ಗೆ ಒಂದು ಎಕ್ಸಾಂಪಲ್ ಕೊಡಿ ಅಂತ. ಗಿವ್ ಅನ್ ಅಕೌಂಟ್ ಆನ್ BT ಕಾಟನ್. ಕೆಲವೊಮ್ಮೆ ಸಿಂಪಲ್ ಆಗಿ ಹೀಗೆ ಕೇಳ್ತಾರೆ, ಇನ್ನು ಕೆಲವೊಮ್ಮೆ ಗಿವ್ ದ ಡಿಫರೆಂಟ್ ಜೀನ್ಸ್ ವಿಚ್ ಕ್ಯಾನ್ ಕಿಲ್ ಡಿಫರೆಂಟ್ ಪೆಸ್ಟ್ ಅಂತ ಕೇಳ್ಬೋದು. 2 ಮಾರ್ಕರ್ ಕ್ವೆಶನ್ ಆಗಿ ಕ್ರೈ 1 ಎ, ಕ್ರೈ 2 ಎ ಬಿ, ಕ್ರೈ 1 ಎ ಬಿ. ಈ ಜೀನ್ಸ್ ಯಾವ ಬೇರೆ ಬೇರೆ ವರ್ಮ್ಸ್ಗಳನ್ನು ಸಾಯಿಸ್ತದೆ ಅಂತ ಹೇಳಬೇಕು. ಓಕೆ, ಹೌ ಎನ್ ಅಮೆರಿಕನ್ ಕಂಪನಿ ಮೇಡ್ ಜೆನೆಟಿಕಲ್ ಇಂಜಿನಿಯರ್ಡ್ ಹ್ಯೂಮನ್ ಇನ್ಸುಲಿನ್. ಎಲ್ಲಿ ಕಂಪನಿ ಹೇಗೆ ಹ್ಯೂಮ್ಯೂಲಿನ್ ಅನ್ನು ಪ್ರೊಡ್ಯೂಸ್ ಮಾಡಿತ್ತು ಈಕೊಲ್ಲ ಯೂಸ್ ಮಾಡಿಕೊಂಡು ಅಂತ ಹೇಳಬೇಕು. ಹೌ ಜೀನ್ ಥೆರಪಿ ಯೂಸ್ ಇನ್ ಟ್ರೀಟಿಂಗ್ ಸ್ಕಿಡ್ ಅಂತ ಕೇಳಿದ್ದಾರೆ. ಕೆಲವೊಮ್ಮೆ ಏನು ಹೇಳ್ತಾರೆ, ಹೌ ADA ಡಿಫಿಷಿಯನ್ಸಿ ಇಸ್ ಬೀನ್ ಕ್ಯೂರ್ಡ್ ವಿತ್ ದ ಹೆಲ್ಪ್ ಆಫ್ ಸ್ಕಿಡ್, ವಿತ್ ದ ಹೆಲ್ಪ್ ಆಫ್ ಜೀನ್ ಥೆರಪಿ ಅಂತ ಕೇಳ್ತಾರೆ. ಹೌ ಜೀನ್ ಥೆರಪಿ ಕ್ಯಾನ್ ಗಿವ್ ಪರ್ಮನೆಂಟ್ ಕ್ಯೂರ್ ಫಾರ್ ಸ್ಕಿಡ್ ಅಂತ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಹೌ RDNA ಟೆಕ್ನಾಲಜಿ ಹೆಲ್ಪ್ ಇನ್ ಅರ್ಲಿ ಡಯಾಗ್ನೋಸಿಂಗ್ ದ ಡಿಸೀಸಸ್. ಅಂದರೆ ಇದು ಸಹ 3 ಮಾರ್ಕರ್ ಕ್ವೆಶನ್. ಸೊ ಇದರ ಅಂಡರ್ ನೀವು ಎಲೈಸಾ, ಆಟೋರೇಡಿಯೋಗ್ರಫಿ, PCR ಅನ್ನ ಎಕ್ಸ್ಪ್ಲೇನ್ ಮಾಡ್ಬೋದು. 3 ಮಾರ್ಕರ್ ಕ್ವೆಶನ್ ಇದು ಸಹ. ಓಕೆ, ಆ್ಯಂಡ್ ಕಮಿಂಗ್ ಟು 5 ಮಾರ್ಕರ್ ಕ್ವೆಶನ್. 5 ಮಾರ್ಕರ್ ಫಿಕ್ಸ್ಡ್ ಕ್ವೆಶನ್ ಈ ಚಾಪ್ಟರ್ ಅಂಡರ್ ಇರೋದು 2. ಒಂದು ಅಡ್ವಾಂಟೇಜಸ್ ಆಫ್ ಟ್ರಾನ್ಜೆನಿಕ್ ಆನಿಮಲ್. ಓಕೆ, ಎಕ್ಸ್ಪ್ಲೇನ್ 5 ಬೆನಿಫಿಟ್ಸ್ ಆರ್ ಅಡ್ವಾಂಟೇಜಸ್ ಆಫ್ ಟ್ರೀಟಿಂಗ್ ಟ್ರಾನ್ಜೆನಿಕ್ ಆನಿಮಲ್, ಕ್ರಿಯೇಟಿಂಗ್ ಟ್ರಾನ್ಜೆನಿಕ್ ಆನಿಮಲ್. 5 ಮಾರ್ಕರ್ ಫಿಕ್ಸ್ಡ್ ಕ್ವೆಶನ್ ಇದು. ಇದಲ್ಲದಿದ್ರೆ ಇನ್ನೊಂದು ಬರಬಹುದಾದಂಥ ಕ್ವೆಶನ್ ಏನಂದ್ರೆ, ಹೌ ಆರ್ ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ಸ್ ಯೂಸ್ಫುಲ್ ಟು ಮ್ಯಾನ್ಕೈಂಡ್. NCERTಯಲ್ಲಿ 5 ಪಾಯಿಂಟರ್ಸ್ ಇದೆ. ಹೇಗೆ GM ಪ್ಲಾಂಟ್ಸ್ಗಳು ಬೇರೆ ಬೇರೆ ಅಡ್ವಾಂಟೇಜಸ್ ಅನ್ನ ನಮಗೆ ಪ್ರೊವೈಡ್ ಮಾಡ್ತದೆ ಅಂತ. ಓಕೆ, ಸೊ ಇದು ಬಯೋಟೆಕ್ನಾಲಜಿ ಅಂಡ್ ಇಟ್ಸ್ ಅಪ್ಲಿಕೇಶನ್ ನ ಫಿಕ್ಸ್ಡ್ 5 ಮಾರ್ಕರ್ ಕ್ವೆಶನ್. ಸೊ ಇಲ್ಲಿಗೆ ವಿ ಹ್ಯಾವ್ ಸೀನ್ ವಿಚ್ ಆರ್ ದ ಡಿಫರೆಂಟ್ ಫಿಕ್ಸ್ಡ್ 2, 3, 5 ಮಾರ್ಕರ್ ಕ್ವೆಶನ್ಸ್ ಫ್ರಮ್ ಆಲ್ ದ ಚಾಪ್ಟರ್ಸ್ ಆಫ್ ಝುವಾಲಜಿ. ಐ ಹೋಪ್ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.